ಯೋ ಗೈಸ್, ಗೆಲ್ಲರು ಹೇಗಿದ್ದೀರಾ? ಇವತ್ತು ನಾವು ನೋಡಲಿರುವ ಮೂವಿ ಕ್ಲೋಸ್ ರೇಂಜ್ ಲವ್ ಅನ್ನುವ ಒಂದು ಸೂಪರ್ ಆಗಿರುವ ಮೂವಿಯನ್ನು ನೋಡ್ತಿದೀವಿ. ಈ ಮೂವಿಯಲ್ಲಿ ಓರ್ವ ಟೀಚರ್ ಮತ್ತೆ ಒಬ್ಬಳು ಸ್ಟೂಡೆಂಟ್ ಮಧ್ಯದಲ್ಲಿ ಏನು ನಡೀತಿದೆ ಅನ್ನೋದನ್ನ ಒಂಥರ ಹೇಳಿರ್ತಾರೆ. ಏನಿದು ಹೀರೋ ಒಬ್ಬ ಟೀಚರ್ ಮರ್ಯಾದೆ ಕೊಡಿ ಅಂತ ನೀವೇನು ಕೇಳಬೇಡಿ, ಟೀಚರ್ ಮಾಡುವ ಕೆಲಸಗಳ ಇದು. ಸೊ ಜಸ್ಟ್ ಮೂವಿಯನ್ನ ಮಾತ್ರ ನೋಡಿ ಎಂಜಾಯ್ ಮಾಡಿ. ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಬ್ಬಳು ಸ್ಕೂಲ್ ಹುಡುಗಿಯನ್ನ ನಮಗೆ ತೋರಿಸ್ತಾರೆ. ಈ ಹುಡುಗಿನೇ ಈ ಮೂವಿಯ ಹೀರೋಯಿನ್. ಇವಳ ಹೆಸರು ಕುರುರುಗಿ ಯೂನಿ. ನಾವು ಯೂನಿ ಅಂತ ಮಾತ್ರ ಕರೆಯೋಣ. ಇವಳು ಹೇಗೆ ಅಂದ್ರೆ ಇವಳ ಎಮೋಷನ್ಸ್ ಯಾವುದನ್ನು ಹೊರಗಡೆ ತೋರಿಸಿಕೊಳ್ಳುವುದೇ ಇಲ್ಲ. ತುಂಬಾನೇ ಸೈಲೆಂಟ್ ಆಗಿ ಲೋನ್ಲಿ ಆಗಿರುವ ಹುಡುಗಿ. ಇವಳ ಮುಖದಲ್ಲಿ ಯಾವುದೇ ರೀತಿಯ ರಿಯಾಕ್ಷನ್ಸ್ ಯಾವಾಗ್ಲೂ ನೋಡೋದಕ್ಕೆ ಆಗೋದಿಲ್ಲ. ಯಾವಾಗ್ಲೂ ಒಂದೇ ರೀತಿ ಇರ್ತಾಳೆ. ಚಿಕ್ಕ ಚಿಕ್ಕ ವಿಷಯಗಳಿಗೂ ಹೆದರ್ಕೋತಾಳೆ, ಆದ್ರೆ ಮುಖದಲ್ಲಿ ಯಾವುದೇ ರೀತಿಯ ರಿಯಾಕ್ಷನ್ ಇರೋದಿಲ್ಲ. ಅವಳ ಸ್ಕರ್ಟ್ ಅನ್ನ ಮಾತ್ರ ಟೈಟ್ ಆಗಿ ಹಿಡ್ಕೋತಾಳೆ. ಈ ತರ ಒಂದೊಂದು ಎಮೋಷನ್ಸ್ ಅನ್ನು ತೋರಿಸೋದಕ್ಕೆ ಒಂದೊಂದು ಆಕ್ಷನ್ ಗಳನ್ನೇ ಇಟ್ಟಿರ್ತಾಳೆ. ನಾಯಿಯನ್ನ ನೋಡಿದ್ರೇನೆ ನಿಂತ್ಕೊಳ್ಳೋದಿಲ್ಲ, ಓಡಿ ಹೋಗ್ಬಿಡ್ತಾಳೆ. ಸ್ಕೂಲ್ ಅಲ್ಲಿ ಇವಳನ್ನ ಯಾರುವೆ ಹತ್ರ ಸೇರಿಸ್ಕೊಳ್ಳೋದಿಲ್ಲ. ಟೀಮ್ ಆಗಿ ಜಾಯ್ನ್ ಆಗಿ ಅಂತ ಹೇಳಿದ್ರೆ ಇವಳ ಜೊತೆ ಸೇರೋದಕ್ಕೆ ಯಾರುವೇ ಇರೋದಿಲ್ಲ. ಏಟಾಗಿ ರಕ್ತ ಬಂದ್ರು ಕೂಡ ಇವಳ ಮುಖದಲ್ಲಿ ಇಷ್ಟೇನೆ ರಿಯಾಕ್ಷನ್ ಇರುತ್ತೆ, ಆದ್ರೆ ಒಳಗಡೆ ತುಂಬಾನೇ ಹರ್ಟ್ ಆಗಿರ್ತಾಳೆ. ಕ್ಲಾಸ್ ಅಲ್ಲಿ ಇವಳೇನೆ ಟಾಪರ್, ರಿಸಲ್ಟ್ ಅಲ್ಲಿ ಫಸ್ಟ್ ರ್ಯಾಂಕ್ ಇವಳೇನೆ ಅಂತ ಗೊತ್ತಾದ ಮೇಲೆ ಕೂಡ ಹುಡುಗಿಯ ಮುಖದಲ್ಲಿ ಇಷ್ಟೇನೆ ರಿಯಾಕ್ಷನ್ ಇರುತ್ತೆ. ಮಿಕ್ಕಿರೋ ಹುಡುಗರೆಲ್ಲ ಕಿಂಡಲ್ ಮಾಡ್ತಾರೆ. ನಿಜವಾಗ್ಲೂ ಇವಳಿಗೆ ಗೊತ್ತಾಗ್ತಿಲ್ವಾ ಇವಳೇನೆ ಫಸ್ಟ್ ರ್ಯಾಂಕ್ ಬಂದಿರೋದು ಅಂತ. ಹಾಗಿದ್ರು ಕೂಡ ಮುಖವನ್ನು ಏನಕ್ಕಾಗಿ ಹೀಗಿಟ್ಕೊಂಡಿದ್ದಾಳೆ ಅಂತ. ಆದ್ರೆ ಈ ಹುಡುಗಿ ಖುಷಿಯಾಗಿರ್ಬೇಕಾದ್ರೆ ಏನನ್ನ ಮಾಡ್ತಾಳೆ ಅಂದ್ರೆ ತಲೆಯಲ್ಲಿ ಒಂದು ಕ್ಯಾಟ್ ರಿಬ್ಬನ್ ಹಾಕಿರ್ತಾಳೆ. ಅದನ್ನ ಕೈಗೆ ತಗೊಂಡು ಸ್ಮೂತನಿಂಗ್ ಮಾಡಿ ಕೊಡ್ತಾಳೆ. ಇವಳಿಗೆ ಎಲ್ಲಾ ಸಬ್ಜೆಕ್ಟ್ ಸೂಪರ್ ಆಗಿ ಬರುತ್ತೆ, ಆದ್ರೆ ಇಂಗ್ಲಿಷ್ ಅಲ್ಲಿ ಮಾತ್ರ ಸ್ವಲ್ಪ ವೀಕ್. ಅದರಲ್ಲಿ ಮಾತ್ರ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಅನ್ನ ತಗೊಂಡಿರ್ತಾಳೆ. ಅದನ್ನ ಹುಡುಗಿ ನೋಡ್ತಿರ್ಬೇಕಾದ್ರೇನೆ ಆ ಜಾಗಕ್ಕೆ ಅವಳ ಇಂಗ್ಲಿಷ್ ಟೀಚರ್ ಅಲ್ಲಿಗೆ ಬರ್ತಾರೆ. ಜಪಾನ್ ಅಲ್ಲಿ ಸ್ಕೂಲಿಂಗ್ ಅನ್ನು ಕಂಪ್ಲೀಟ್ ಮಾಡಿದ ತಕ್ಷಣವೇ ಯೂನಿಫಾರ್ಮ್ ಅನ್ನು ಚೇಂಜ್ ಮಾಡ್ಕೊಂಡು ಟೀಚರ್ ಆಗಿ ಬಂದ್ಬಿಡ್ತಾರೆ ಅನ್ಸುತ್ತೆ. ನೋಡಿ ಟೀಚರ್ ಅನ್ನು ಎಷ್ಟು ಯಂಗ್ ಆಗಿರ್ತಿದ್ದಾರೆ ಅಂತ. ಈ ಟೀಚರ್ ಈ ಮೂವಿಯ ಹೀರೋ. ಅವರು ನಮ್ಮ ಯೂನಿ ಹತ್ರ ಬಂದು ಅವಳನ್ನ ನೋಡಿ ನಗಾಡ್ತಾರೆ. ಈ ಕ್ಯಾಟು ನಿನ್ನ ಫ್ರೆಂಡ್ ತಾನೇ, ನೀನು ಹ್ಯಾಪಿ ಆಗಿರ್ಬೇಕಾದ್ರೆ ಆ ವಿಷಯವನ್ನ ಈ ಕ್ಯಾಟ್ ಹತ್ರ ತಾನೇ ನೀನು ಶೇರ್ ಅನ್ನ ಮಾಡ್ಕೋತೀಯ ಅಂತ ಕರೆಕ್ಟ್ ಆಗಿ ಹೇಳ್ಬಿಟ್ಟು ನೋಡೋದಕ್ಕೆ ತುಂಬಾನೇ ಕ್ಯೂಟ್ ಆಗಿರ್ತಿದೆ. ನಾನು ನಿನ್ನ ಹೇರ್ ಕ್ಲಿಪ್ ಕ್ಯಾಟ್ ಅನ್ನ ಹೇಳ್ದೆ ಅಂತ ಹೇಳ್ತಾನೆ. ಕ್ಲಾಸ್ ಮುಗ್ದಾದ ಮೇಲೆ ಸ್ಟಾಫ್ ರೂಮ್ ಗೆ ಬಂದು ನನ್ನನ್ನು ನೋಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಟೀಚರ್. ಈ ಸ್ಕೂಲ್ ಅಲ್ಲಿ ಇರುವ ಎಲ್ಲ ಹುಡುಗಿಯರಿಗೂ ತುಂಬಾನೇ ಕ್ರಶ್ ಯಾರ ಮೇಲೆ ಅಂದ್ರೆ ಈ ಇಂಗ್ಲಿಷ್ ಟೀಚರ್ ಅವರ ಮೇಲೇನೆ. ಟೀಚರ್ ಅನ್ನೇ ಕರೆದು ಹುಡುಗಿಯರು, ಸಾರ್ ನೀವು ನೋಡೋದಕ್ಕೆ ತುಂಬಾನೇ ಕ್ಯೂಟ್ ಆಗಿರ್ತಿದ್ದೀರಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ ಕೂಡ ಅಂದ್ರೆ ಆ ಟೀಚರ್ ಕೂಡ, ಹೌದಾ ಗರ್ಲ್ಸ್ ನೀವು ಕೂಡ ನೋಡೋದಕ್ಕೆ ತುಂಬಾನೇ ಕ್ಯೂಟ್ ಆಗಿರ್ತಿದ್ದೀರಾ ಅಂತ ಹೇಳಿ ಹೋಗ್ತಾರೆ. ಅಷ್ಟೇ ಹುಡುಗಿಯರೆಲ್ಲ ಖುಷಿಯಲ್ಲಿ ಜಂಪ್ ಮಾಡ್ಕೊತಿರ್ತಾರೆ. ನಂತರ ಟೀಚರ್ ಹೇಳಿದ ರೀತಿನೇ ನಮ್ಮ ಯೂನಿ ಸ್ಟಾಫ್ ರೂಮ್ ಗೆ ಬಂದು ಟೀಚರ್ ಗಾಗಿ ವೆಯ್ಟ್ ಮಾಡ್ತಿರ್ತಾಳೆ. ಆದ್ರೆ ಟೀಚರ್ ತುಂಬಾನೇ ಲೇಟ್ ಆಗಿ ಬಂದು ಚೇರ್ ಅಲ್ಲಿ ಕೂತು, ಇನ್ ಮುಂದೆ ಡೈಲಿ ಸ್ಕೂಲ್ ಮುಗ್ದಾದ ಮೇಲೆ ನಿನಗೆ ಸ್ಪೆಷಲ್ ಕ್ಲಾಸ್ ಇರ್ತಿದೆ, ಯಾಕೆಂದ್ರೆ ಎಲ್ಲ ಸಬ್ಜೆಕ್ಟ್ ಅಲ್ಲೂ ಟಾಪರ್ ಆಗಿರ್ತಾ ಇರುವ ನೀನು ಇಂಗ್ಲಿಷ್ ಅಲ್ಲಿ ಮಾತ್ರ ಕಡಿಮೆ ಮಾರ್ಕ್ಸ್ ಅನ್ನ ತಗೋತಿದೀಯಾ. ಅದು ನನಗೆ ತುಂಬಾನೇ ಇನ್ಸಲ್ಟ್ ಆಗ್ತಿದೆ. ಆದ್ರಿಂದ ನಾಳೆಯಿಂದ ನಿನಗೆ ಇಂಪಾರ್ಟೆನ್ಸ್ ಕೊಟ್ಟು ಸ್ಪೆಷಲ್ ಕ್ಲಾಸ್ ಅನ್ನ ತಗೋತೀನಿ ಅಂತ ಹೇಳ್ತಿರ್ತಾರೆ. ಆದ್ರೆ ಈ ಕಡೆ ನಮ್ಮ ಹುಡುಗಿ ಅವಳ ಮುಖದಿಂದ ಯಾವುದೇ ರೀತಿಯ ರಿಯಾಕ್ಷನ್ ಇರೋದಿಲ್ಲ. ಅದನ್ನ ನೋಡುವ ಟೀಚರ್, ಹೇ ನಾನು ಹೇಳ್ತಾನೆ ಇದೆಯಾ, ಯಾವಾಗ್ಲೂ ನೀನು ಹೇಗೇನೆ ಇರ್ತೀಯಾ, ಇಲ್ಲ ನನ್ನ ಅಟೆನ್ಷನ್ ನಿನಗೆ ಸಿಗ್ಬೇಕು ಅಂತ ಈ ರೀತಿ ಮಾಡ್ತಿದ್ಯಾ ಅಂತ ಕೇಳಿದ್ರೆ ಇವಾಗ್ಲೂ ನಮ್ಮ ಹುಡುಗಿ ಯಾವುದೇ ರೀತಿಯ ರಿಯಾಕ್ಷನ್ ಅನ್ನು ಕೊಡದೆ ಅವಳ ಸ್ಕರ್ಟ್ ಅನ್ನ ಟೈಟ್ ಆಗಿ ಹಿಡ್ಕೊತಾಳೆ. ಅದನ್ನು ನಮ್ಮ ಟೀಚರ್ ನೋಟ್ ಮಾಡ್ತಾರೆ. ಆವಾಗ ನಮ್ಮ ಯೂನಿ, ಸರಿ ಸರ್ ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಅದೇ ಸ್ಕೂಲ್ ಅಲ್ಲಿ ಇನ್ನೊಬ್ಬರು ಟೀಚರ್ ಕೆಲಸ ಮಾಡ್ತಿರ್ತಾರೆ. ಅವರೇನೆ ನಮ್ಮ ಯೂನಿ ಅವಳ ಕಸಿನ್. ಅವರ ಮನೆಯಲ್ಲೇ ನಮ್ಮ ಯೂನಿ ಸ್ಟೇ ಆಗಿರೋದು. ಸೊ ನಮ್ಮ ಯೂನಿಯನ್ನ ಫುಲ್ ಆಗಿ ಟೇಕ್ ಕೇರ್ ಮಾಡ್ಕೊಳ್ಳೋದು ಈ ಟೀಚರೇ. ಮತ್ತೆ ಇಲ್ಲಿ ಒಬ್ಳು ಹುಡುಗಿ ಇರ್ತಿದಲ್ಲ, ಇವಳೇನೆ ನಮ್ಮ ಯೂನಿ ಅವಳ ಕ್ಲೋಸ್ ಫ್ರೆಂಡ್. ನಮ್ಮ ಯೂನಿ ಇವಳ ಜೊತೆಗೆ ಮಾತ್ರವೇ ಮಾತಾಡ್ತಾಳೆ, ಆದ್ರೆ ಎಮೋಷನ್ಸ್ ಅನ್ನ ಶೇರ್ ಮಾಡ್ಕೊಳ್ಳೋದಿಲ್ಲ. ಇವಳ ಆಕ್ಷನ್ಸ್ ಅನ್ನ ಇಟ್ಟೇನೆ ಯಾವ ಸಮಯದಲ್ಲಿ ಯಾವ ಮೆಂಟಾಲಿಟಿಯಲ್ಲಿ ಈ ಹುಡುಗಿ ಹೇಗಿರ್ತಿದ್ದಾಳೆ, ಅವಳ ಎಮೋಷನ್ಸ್ ಹೇಗಿರ್ತಿದೆ ಅನ್ನೋದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋತಾಳೆ ಫ್ರೆಂಡ್. ಅಷ್ಟೊಂದು ಕ್ಲೋಸ್ ಫ್ರೆಂಡ್ಸ್ ಇಬ್ಬರುವೆ. ನೆಕ್ಸ್ಟ್ ದಿನ 4 ಗಂಟೆಗೆ ಸ್ಕೂಲ್ ಮುಗ್ದಿದ್ದ ತಕ್ಷಣ ಸ್ಪೆಷಲ್ ಕ್ಲಾಸಿಗಾಗಿ ಹೀರೋ ಟೀಚರ್ ಹತ್ರ ಬರ್ತಾಳೆ ಹುಡುಗಿ. ಆ ಟೀಚರ್ ಆಲ್ರೆಡಿ ಒಂದು ಕ್ಲಾಸ್ ರೂಮ್ ಅಲ್ಲಿ ವೇಟ್ ಮಾಡ್ತಿರ್ತಾರೆ. ಆವಾಗ ನಮ್ಮ ಹುಡುಗಿ ಡೋರ್ ಅನ್ನ ಕ್ಲೋಸ್ ಮಾಡ್ಬೇಕಾದ್ರೆ ಅದಕ್ಕೆ ಟೀಚರ್ ಡೋರ್ ಅನ್ನೆಲ್ಲ ಕ್ಲೋಸ್ ಮಾಡೋದು ಬೇಕಾಗಿಲ್ಲ, ಬಂದು ಕೂತ್ಕೊ ಅಂತ ಹೇಳ್ತಾರೆ. ಸರಿ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡೋಣ ಅಂತ ಬೋರ್ಡ್ ಅಲ್ಲಿ ಗ್ರಾಮರ್ ನೆಲ್ಲ ಬರೆದಿಟ್ಟು ಭಯಂಕರವಾಗಿ ಎಕ್ಸ್ಪ್ಲನೇಷನ್ ಅನ್ನ ಮಾಡ್ತಿರ್ತಾರೆ. ಫೈನಲ್ ಆಗಿ ಅರ್ಥ ಆಯ್ತಾ ಅಂತ ಕೇಳಿದ್ರೆ, ಇಷ್ಟೊತ್ತು ನೀವು ಏನನ್ನ ಹೇಳಿದ್ರಿ ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ ಸರ್, ಯಾಕೆಂದ್ರೆ ಇವು ಎಲ್ಲದಕ್ಕೂ ಹಿಂದೆ ಯಾವುದೇ ರೀತಿಯ ರೀಸನ್ ಇಲ್ಲ, ಎಲ್ಲವನ್ನು ಮಕಪ್ ಮಾಡೋ ರೀತಿ ಕಾಣ್ತಿದೆ. ಮ್ಯಾಥ್ಸ್ ಕ್ವಶನ್ಸ್ ಹಿಂದೆ ಎಲ್ಲದಕ್ಕೂ ಒಂದು ರೀಸನ್ ಇರುತ್ತೆ, ಆದ್ರಿಂದ ನನಗೆ ಮ್ಯಾಥ್ಸ್ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಸೊ ಇಂಗ್ಲಿಷ್ ನನಗೆ ಇಷ್ಟವಾಗುದಿಲ್ಲ ಅಂತ ಹೇಳ್ತಾಳೆ ಹುಡುಗಿ. ಅದಕ್ಕೆ ತಕ್ಷಣವೇ ಟೀಚರ್, ಸರಿ ಅವೆಲ್ಲ ಇರ್ಲಿ, ನೀನು ಯಾವತ್ತಾದ್ರೂ ನಗಾಡಿದ್ಯಾ, ಹತ್ತಿದ್ಯಾ ಹೋಗ್ಲಿ ಅಂತ ಕೇಳಿದ್ರೆ ಅದಕ್ಕೆ ಹುಡುಗಿ, ಅದಕ್ಕೂ ಇಂಗ್ಲಿಷ್ಗೂ ಏನು ಸರ್ ಸಂಬಂಧ ಇರ್ತಿದೆ ಅಂತ ಕೇಳ್ತಾಳೆ. ಕನೆಕ್ಷನ್ ಇರ್ತಿದೆ, ಈ ಎಮೋಷನ್ಸ್ ಎಲ್ಲವನ್ನು ಕನೆಕ್ಟ್ ಮಾಡೋದಕ್ಕೆ ಇಂಗ್ಲಿಷ್ ಒಂದು ಕೀ ಆಗಿರುತ್ತೆ ಅಂತ ಹೇಳಿ ನಮ್ಮ ಹುಡುಗಿನ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಟೀಚರ್. ಆದ್ರೆ ಆ ಟೀಚರ್ ಹೇಳಿದ ಕ್ವಶನ್ಸ್ ಗೆ, ಅವರು ಹೇಳಿದ ಮಾತಿಗೆ ನಮ್ಮ ಹುಡುಗಿ ಹತ್ರದಿಂದ ಯಾವುದೇ ರೀತಿಯ ರಿಯಾಕ್ಷನ್ಸ್ ಬರುವುದಿಲ್ಲ. ನಿನಗೆ ಏನಾದ್ರೂ ನಟ್ಟು ಲೂಸ್ ಆಗ್ಬಿಟ್ಟಿದ್ಯಾ ಅಂತ ಕೇಳ್ತಾರೆ ಟೀಚರ್. ಅದಕ್ಕೆ ಹೀರೋಯಿನ್, ಈ ಕ್ಲಾಸೇ ವೇಸ್ಟ್ ಅಂತ ಹೇಳಿ ಬೇಗನೆ ಅಲ್ಲಿಂದ ಹೊರಟು ಬಿಡ್ತಾಳೆ. ಆವಾಗ ಟೀಚರು, ಏನು ಇವಳು ಮಾತಾಡ್ತಿರ್ಬೇಕಾದ್ರೆ ಅವಳ ಪಾಡಿಗೆ ಎದ್ದು ಹೋಗ್ತಿದ್ದಾಳಲ್ಲ ಅಂತ ಡೋರ್ ಅನ್ನು ಓಪನ್ ಮಾಡೋಕೆ ಬಿಡದೆ ಅವಳನ್ನ ತಡಿತಾನೆ. ಆವಾಗ ಇವನು ಯೂಸ್ ಮಾಡಿರುವ ಪರ್ಫ್ಯೂಮ್ ನ ಸ್ಮೆಲ್ ಜೋರಾಗಿ ಹೊಡಿತಿರುತ್ತೆ. ಅದಕ್ಕೆ ನಮ್ಮ ಹುಡುಗಿ, ಸರ್ ಸ್ವಲ್ಪ ದೂರ ನಿಂತ್ಕೊಳ್ಳಿ, ಆಮೇಲೆ ನನ್ನ ಮೇಲಿರುವೆ ಆ ಪರ್ಫ್ಯೂಮ್ ಸ್ಮೆಲ್ ಬರುತ್ತೆ ಅಂತ ಹೇಳಿದ್ರೆ, ನಾನು ದೂರ ಹೋಗೋದಿಲ್ಲ, ಇಲ್ಲೇನೆ ನಿಂತ್ಕೋತೀನಿ, ಏನನ್ನ ಮಾಡ್ತೀಯಾ ಅಂತ ಹೇಳಿ ಅವಳಿಗೆ ಇರಿಟೇಟ್
ಅನ್ನ ಮಾಡ್ತಾರೆ ಟೀಚರ್. ಸೊ ಇದರಲ್ಲಿ ಟೆನ್ಷನ್ ಆಗಿದ್ದ ನಮ್ಮ ಹುಡುಗಿ ಹೀರೋವನ್ನ ಹಿಡಿದು ದೂರ ತಳ್ಬಿಟ್ಟು ಅಲ್ಲಿಂದ ಡೋರ್ ನ ಓಪನ್ ಮಾಡ್ಕೊಂಡು ಹೊರಗಡೆ ಓಡಿ ಹೋಗ್ತಾಳೆ. ಇವಾಗ ನೆಕ್ಸ್ಟ್ ದಿನ ಸ್ಕೂಲ್ ನ ಮುಗಿಸ್ಕೊಬಿಟ್ಟು 4 ಗಂಟೆಗೆ ಸ್ಪೆಷಲ್ ಕ್ಲಾಸ್ ಗೆ ಆ ಟೀಚರ್ ಹತ್ರ ಬರ್ತಾಳೆ ಹುಡುಗಿ. ಇಲ್ಲಿ ನೋಡಮ್ಮ, ರೂಲ್ಸ್ ಎಲ್ಲ ಮಾತಾಡದೆ ಕೆಲವೊಂದು ವಿಷಯಗಳನ್ನ ಮೆಮರಿ ಮಾಡ್ಲೇಬೇಕಾಗಿದೆ, ಕರೆಕ್ಟ್ ಆಗಿ ಮಾಡು, ಹೇಳ್ಕೊಂಡು 5 ಸಲ ನೋಟ್ ಬುಕ್ ಅಲ್ಲಿ ಬರಿ ಅಂತ ಹೇಳ್ತಾರೆ ಟೀಚರ್. ನಂತರ ನಮ್ಮ ಹುಡುಗಿ ಪಕ್ಕದಲ್ಲಿ ಕೂತು ಟೀಚರ್ ಚೆನ್ನಾಗಿ ಕ್ಲಾಸ್ ಅನ್ನು ತಗೋಬೇಕಾದ್ರೆ ನಮ್ಮ ಹುಡುಗಿನ ಪಿಕಪ್ ಮಾಡ್ಕೋತಾಳೆ ಇಂಗ್ಲಿಷ್ ಅನ್ನ. ಈ ತರ ಹೀರೋ ಟೀಚರ್ ನಮ್ಮ ಹುಡುಗಿಗೆ ಮಾತ್ರ ಸೆಪರೇಟ್ ಆಗಿ ಸ್ಪೆಷಲ್ ಕ್ಲಾಸ್ ಅನ್ನ ತಗೋತಿರೋದನ್ನ ನೋಡಿ ನಮ್ಮ ಹೀರೋಯಿನ್ ಅವಳ ಕ್ಲಾಸ್ ಅಲ್ಲಿ ಇರ್ತಾ ಇರುವ 3 ಹುಡುಗಿಯರಿಗೆ ಹೊಟ್ಟೆ ತುಂಬಾನೇ ಹುರಿತಿರುತ್ತೆ. ಅವ್ರ ಕೈಯಲ್ಲಿ ಅದನ್ನ ತಡ್ಕೊಳ್ಳೋಕೆನೆ ಆಗ್ತಿಲ್ಲ. ಆದ್ರಿಂದ ಟೀಚರ್ ಹತ್ರ ಬಂದು ಸರ್ ನಮಗುವೆ ಸ್ಪೆಷಲ್ ಕ್ಲಾಸಸ್ ಅನ್ನ ತಗೊಳ್ಳಿ ಸರ್ ಅಂತ ಕೇಳಿದ್ರೆ, ನೀವು ಆಲ್ರೆಡಿ ಎಲ್ಲರೂ ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ಅನ್ನೇ ತಗೋತಿದ್ದೀರಾ, ಆದ್ರಿಂದ ನಿಮಗೆ ಟ್ಯೂಷನ್ಸ್ ಎಲ್ಲ ಬೇಕಾಗಿರೋದಿಲ್ಲ, ಹೋಗಿ ಇಲ್ಲಿಂದ ಅಂತ ಕಳ್ಸಿಕೊಟ್ಬಿಡ್ತಾರೆ ಹುಡುಗಿಯರನ್ನ. ನೆಕ್ಸ್ಟ್ ದಿನ ಟೀಚರ್ ಗಿಂತ ಮುಂಚಿತವಾಗಿ ಸ್ಪೆಷಲ್ ಕ್ಲಾಸ್ ಗೆ ಬಂದು ಕೂತು ನಮ್ಮ ಹುಡುಗಿ ಅಚ್ಚುಕಟ್ಟಾಗಿ ಓದ್ಕೋತಿರ್ತಾಳೆ. ಅದನ್ನು ನೋಡಿದ ಟೀಚರ್ ಹೀರೋ, ಏನಿದು ಸಬ್ಜೆಕ್ಟ್ ಗೆ ತುಂಬಾನೇ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ಅನ್ಸುತ್ತೆ, ಸಬ್ಜೆಕ್ಟ್ ಗಾಗ ಇಲ್ಲ ನನ್ನ ಕ್ಲಾಸಿಗಾಗ ಅಂತ ಕಿಂಡಲ್ ಮಾಡೋ ರೀತಿ ಕೇಳ್ಬೇಕಾದ್ರೆ ಆವಾಗ ಹುಡುಗಿ ಅವಳ ಕಿವಿಗೆ ಕೈಯನ್ನ ಇಟ್ಕೊತಾಳೆ. ಆ ರೀತಿ ಮಾಡೋದಕ್ಕೆ ಏನು ಅರ್ಥ ಅಂದ್ರೆ ಅವಳು ಎಂಬಾರೇಸಿಂಗ್ ಆಗಿ ಫೀಲ್ ಮಾಡಬೇಕಾದ್ರೆ ಆಟೋಮೆಟಿಕ್ ಅವಳ ಕೈ ಅವಳ ಕಿವಿಯನ್ನ ಹೋಗಿ ಹಿಡ್ಕೊಳ್ಳುತ್ತೆ. ಅದನ್ನು ಹೀರೋ ಟೀಚರ್ ಕರೆಕ್ಟ್ ಆಗಿ ಕಂಡುಹಿಡಿದು ಕೇಳ್ತಾರೆ, ಇವಾಗ ನೀನು ಎಂಬಾರೇಸಿಂಗ್ ಆಗಿ ತಾನೇ ಫೀಲ್ ಮಾಡ್ತಿದ್ಯಾ, ಸೊ ನಿನಗೆ ಒಂದು ವಾಮ್ ಬೇಕಾಗಿದೆ, ಅದಕ್ಕಾಗಿನೇ ಕೈಯಿಂದ ನಿನ್ನ ಕಿವಿಯನ್ನ ಹಿಡ್ಕೊಂಡೆ ಅಲ್ಲ, ನನ್ನಿಂದ ಇನ್ನ ಕೂಡ ನಿನ್ನನ್ನು ತುಂಬಾನೇ ವಾಮ್ ಆಗಿ ಫೀಲ್ ಮಾಡಿಸೋದಕ್ಕೆ ಆಗುತ್ತೆ ಅಂತ ಬೇಕಂತ ಟೀಚರ್ ಇನ್ನವೇ ನಮ್ಮ ಹುಡುಗಿಯನ್ನ ಇರಿಟೇಟ್ ಮಾಡಬೇಕಾದ್ರೆ ಮತ್ತೆ ಅವಳ ಕೈ ಆಟೋಮೆಟಿಕ್ ಕಿವಿ ಹತ್ರ ಹೋಗುತ್ತೆ. ನಾವು ಎಷ್ಟೇ ಸುಳ್ಳನ ಬೇಕಾದ್ರೂ ಹೇಳ್ಬಹುದು, ಆದ್ರೆ ನಮ್ಮ ಸಬ್ ಕಾನ್ಶಿಯಸ್ ಆಕ್ಷನ್ ಈ ರೀತಿ ಸುಳ್ಳನೆಲ್ಲ ಹೇಳೋದಿಲ್ಲ ಅಂತ ಟೀಚರ್ ಹೇಳ್ತಾರೆ. ಅದಕ್ಕೆ ಹುಡುಗಿ ಅವಳ ಸ್ಕರ್ಟ್ ಅನ್ನು ತುಂಬಾನೇ ಟೈಟ್ ಆಗಿ ಹಿಡ್ಕೊತಾಳೆ. ಅದನ್ನ ನೋಡಿದ ಟೀಚರ್ ಹೀರೋ ಹುಡುಗಿ ಇವಾಗ ತುಂಬಾನೇ ಹೆದರ್ಕೋತಿದ್ದಾಳೆ ಅನ್ನೋದನ್ನ ಅರ್ಥ ಮಾಡ್ಕೊತಾರೆ. ಈ ರೀತಿ ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡಬಾರ್ದು ಅನ್ನೋದನ್ನ ಹೇಗೆ ಈ ಹುಡುಗಿಗೆ ಹೇಳಿ ಅರ್ಥ ಮಾಡಿಸೋದು ಅಂತ ನಮ್ಮ ಟೀಚರ್ ಅವರಿಗೆ ಗೊತ್ತಾಗ್ತಿಲ್ಲ. ಆದ್ರಿಂದ ತಕ್ಷಣವೇ ಏನನ್ನ ಮಾಡ್ತಾರಂದ್ರೆ, ನಾನು ನಿನ್ನ ಮೇಲೆ ಎಕ್ಸ್ಟ್ರಾ ಕೇರ್ ಅನ್ನು ತಗೋತಿದ್ದೀನಿ ಅನ್ನೋದ್ರಿಂದ ನನಗೆ ನಿನ್ನ ಮೇಲೆ ಇಂಟ್ರೆಸ್ಟ್ ಇರ್ತಿದೆ ಅನ್ನೋ ರೀತಿ ತಪ್ಪಾಗಿ ಮಾತ್ರ ನೀನು ತಿಳ್ಕೋಬೇಡ, ನಾನು ಒಂದು ಟೀಚರ್ ಆಗಿನೇ ಇವು ಎಲ್ಲವನ್ನು ಮಾಡ್ತಿರೋದು ಅಂತ ಹೇಳ್ತಾರೆ. ಅದಕ್ಕೆ ಹುಡುಗಿ, ನಾನು ಯಾವಾಗ ನಿಮ್ಮನ್ನ ತಪ್ಪು ತಿಳ್ಕೊಂಡೆ, ನನಗೆ ನೀವಂದ್ರೆ ಒಂದು ಚೂರು ಇಷ್ಟನೇ ಇಲ್ವಲ್ಲ, ಓ ಹೌದಾ, ಇದನ್ನ ಕೇಳೋದಕ್ಕೇನೆ ತುಂಬಾನೇ ಚೆನ್ನಾಗಿರ್ತಿದೆ ಅಂತ ಹೇಳಿ ಟೀಚರ್ ಅಲ್ಲಿಂದ ಹೋಗ್ತಾರೆ. ಕ್ಲಾಸ್ ಮುಗ್ದಾದ ಮೇಲೆ ನಮ್ಮ ಯೂನಿ ಅವಳ ಫ್ರೆಂಡ್ ಜೊತೆ ಕೂತು, ನನಗೆ ಆ ಸ್ಪೆಷಲ್ ಕ್ಲಾಸ್ ಗೆ ಹೋಗೋದಕ್ಕೇನೆ ಒಂದು ಚೂರು ಇಷ್ಟನೇ ಇಲ್ಲ ಕಣೆ, ಆದ್ರೆ ಯಾವಾಗ ನಾನು ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ 70 ಮಾರ್ಕ್ಸ್ ಎಬೋ ತಗೋತೀನಿ ಆವಾಗ್ಲೇನೆ ಈ ಕ್ಲಾಸ್ ಅನ್ನ ನನ್ನ ಕೈಯಲ್ಲಿ ಸ್ಟಾಪ್ ಮಾಡೋದಕ್ಕೆ ಆಗುತ್ತೆ. ಅದು ಮಾತ್ರ ಇಲ್ಲ, ಈ ಟೀಚರ್ ಅವರನ್ನ ನನಗೆ ಒಂದು ಚೂರು ಇಷ್ಟನೇ ಇಲ್ಲ, ಜವಾಬ್ದಾರಿನೇ ಇಲ್ಲ, ಹೇಗೆ ಇವರಿಗೆ ಟೀಚರ್ ಕೆಲಸವನ್ನೆಲ್ಲ ಕೊಟ್ರೋ, ಅದ್ರಲ್ಲೂ ಆ ಟೀಚರ್ ಅವರು ಯೂಸ್ ಮಾಡುವ ಪರ್ಫ್ಯೂಮ್ಸ್ ಮೇಲೂ ನನಗೆ ಒಂದು ಚೂರು ಇಷ್ಟನೇ ಆಗೋದಿಲ್ಲ. ನೆಕ್ಸ್ಟ್ ದಿನ ಸ್ಕೂಲ್ ಅಲ್ಲಿ ಇಂಗ್ಲಿಷ್ ಟೆಸ್ಟ್ ನಡೆಯುತ್ತೆ. ಅದರಲ್ಲಿ ನಮ್ಮ ಯೂನಿಗೆ ಯಾವಾಗಿಂತಲೂ ಈ ಸಲ ತುಂಬಾನೇ ಕ್ವೆಶ್ಚನ್ಸ್ ಗೆ ಆನ್ಸರ್ ಗೊತ್ತಾಗ್ತಿದೆ. ಯಾಕೆಂದ್ರೆ ಇಂಗ್ಲಿಷ್ ಟೀಚರ್ ಇಷ್ಟು ದಿನ ಅವಳಿಗೆ ಸ್ಪೆಷಲ್ ಕ್ಲಾಸ್ ಅನ್ನ ತಗೊಂಡಿದ್ರಿಂದ. ಆದ್ರಿಂದ ಇವಾಗ ಹೀರೋ ಟೀಚರ್ ಅನ್ನ ನೋಡಿ ಕಿವಿಗೆ ಕೈಯನ್ನು ಇಡ್ತಾಳೆ. ನಮ್ಮ ಯೂನಿ ಈ ರೀತಿ ಮಾಡೋದನ್ನ ಅವಳ ಕ್ಲಾಸ್ ಅಲ್ಲಿ ಇರ್ತಾ ಇರುವ 3 ಹುಡುಗಿಯರು ನೋಡ್ಬಿಟ್ಟು ಇವಳು ಮತ್ತೆ ಹೀರೋ ಟೀಚರ್ ಅವರ ಮಧ್ಯದಲ್ಲಿ ಏನೋ ಇರ್ತಿದೆ ಅಂತ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ನಮ್ಮ ಹುಡುಗಿಯನ್ನ ಹಿಡಿದು ಸೆಪರೇಟ್ ಆಗಿ ಒಂದು ರೂಮಿಗೆ ಕರ್ಕೊಂಡು ಹೋಗಿ ಹೊಡೆದು ಬಾರಿಸ್ಬಿಡ್ತಾರೆ. ನಂತರ ಹೀರೋ ಟೀಚರ್ ಯಾವಾಗಿನ ರೀತಿಯೂ ಈವ್ನಿಂಗ್ ನಮ್ಮ ಹುಡುಗಿಗೆ ಸ್ಪೆಷಲ್ ಕ್ಲಾಸ್ ಅನ್ನ ತಗೊಳ್ಳೋದಕ್ಕಾಗಿ ಕ್ಲಾಸ್ ರೂಮಿಗೆ ಬರ್ತಾರೆ. ಆದ್ರೆ ಅಲ್ಲಿ ಯೂನಿಯನ್ ಕಾಣ್ತಿಲ್ಲ. ಆದ್ರೆ 3 ಹುಡುಗಿಯರು ಕ್ಲಾಸ್ ರೂಮ್ ಅಲ್ಲಿ ಕೂತು ಮಾತಾಡ್ತಿರ್ತಾರೆ. ಸೊ ಅವ್ರಗಳ ಹತ್ರ ಎಲ್ಲಿ ಯೂನಿ ಅಂತ ಕೇಳಿದ್ರೆ, ಅವಳು ಇಷ್ಟೊತ್ತಿಗೆ ಅವಳ ಮನೆಗೆ ಹೋಗಿರ್ತಾಳೆ ಸರ್ ಅಂತ ಸುಳ್ಳನ ಹೇಳ್ತಾರೆ. ಆದ್ರೆ ಇದನ್ನ ಹೀರೋ ಕೈಯಲ್ಲಿ ನಂಬೋದಕ್ಕೇನೆ ಆಗ್ತಿಲ್ಲ. ಸೊ ಸ್ಕೂಲ್ ಪೂರ್ತಿ ಹುಡುಕಿ ನೋಡ್ಬೇಕಾದ್ರೆ ಕರೆಕ್ಟ್ ಆಗಿ ನಮ್ಮ ಯೂನಿ ಇರ್ತಾ ಇರುವ ರೂಮ್ ಅನ್ನ ಕಂಡಿಡ್ದು ಅಲ್ಲಿಗೆ ಬರ್ತಾರೆ ಟೀಚರ್. ಡೋರ್ ಅನ್ನು ಹೊರಗಡೆ ಲಾಕ್ ಮಾಡಿ ಹೋಗಿರ್ತಾರೆ ಆ 3 ಹುಡುಗಿಯರು. ಸೊ ಟೀಚರ್ ಡೋರ್ ಅನ್ನು ಓಪನ್ ಮಾಡಿ ಒಳಗಡೆ ಬಂದು ನೋಡ್ಬೇಕಾದ್ರೆ ಇವರಿಗೆ ಜೋರಾಗಿ ಅವಳ ಕಾಲಿಗೆ ಏಟಾಗಿರುತ್ತೆ. ಆವಾಗ ಕೂಡ ಅವಳ ಮುಖದಲ್ಲಿ ಯಾವುದೇ ರೀತಿಯ ರಿಯಾಕ್ಷನ್ ಇಲ್ಲ. ಡೋರ್ ಅನ್ನು ಓಪನ್ ಮಾಡಿ ಕೊಟ್ಟಿದ್ದಕ್ಕೆ ಒಂದು ಥ್ಯಾಂಕ್ಸ್ ಅನ್ನ ಕೂಡ ಹೇಳ್ದೆ ಅಲ್ಲಿಂದ ಹೊರಟೋಗ್ತಾಳೆ ಹುಡುಗಿ ಹೊರಗಡೆ. ಹಾಗೆ ಸಪ್ಪಿಗೆ ಗ್ರೌಂಡ್ ಅಲ್ಲಿ ನಡೆದು ಹೋಗ್ತಿರ್ಬೇಕಾದ್ರೆ ಹೀರೋ ಟೀಚರ್ ಹಿಂದೆನೆ ಓಡಿ ಬಂದು 1 ನಿಮಿಷ ನಿಂತ್ಕೋ ಅಂತ ಹೇಳಿ ನಮ್ಮ ಹುಡುಗಿಯನ್ನ ಎತ್ಕೊಂಡು ನಡೆಯೋದಕ್ಕೆ ಶುರು ಮಾಡ್ತಾನೆ. ಆವಾಗ ಆ ಟೀಚರ್ ಹಾಕಿರುವ ಪರ್ಫ್ಯೂಮ್ ಸ್ಮೆಲ್ ಜೋರಾಗಿ ಹೊಡಿತಿರುತ್ತೆ. ಈ ಪರ್ಫ್ಯೂಮ್ ಸ್ಮೆಲ್ ನನಗೆ ಇಷ್ಟನೇ ಇಲ್ಲ ಅಂತ ಹೇಳಿ ಬಂದಿದ್ದ ಹುಡುಗಿ ಇವಾಗ ಆ ಸ್ಮೆಲ್ ಅನ್ನ ಹಾಗೆ ಜೋರಾಗಿ ಸ್ಮೆಲ್ ಮಾಡಿ ಬರ್ತಿರ್ತಾಳೆ. ಸೊ ಸ್ಕೂಲ್ ಅಲ್ಲಿ ಇರ್ತಾ ಇರುವ ಹಾಸ್ಪಿಟಾಲಿಟಿ ರೂಮಿಗೆ ತಗೊಂಡು ಹೋಗಿ ಹುಡುಗಿಯನ್ನ ಬೆಡ್ ಅಲ್ಲಿ ಕೂರಿಸಿ ಅವಳಿಗೆ ಫಸ್ಟ್ ಏಡ್ ಅನ್ನೆಲ್ಲ ಮಾಡಿಕೊಟ್ಟು ಅವಳ ಮುಖವನ್ನ ನೋಡಿ ಟೀಚರ್, ಯೂನಿ ಇದ್ರ ಮೇಲೆ ನಿನ್ನ ಎಮೋಷನ್ಸ್ ಅನ್ನ ಪಬ್ಲಿಕ್ ಆಗಿ ಹೊರಗಡೆ ತೋರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡು. ಆವತ್ತಿನ ದಿನ ಹಾಗೆ ಕಳೆಯುತ್ತೆ. ನೆಕ್ಸ್ಟ್ ದಿನ ನಮ್ಮ ಯೂನಿ ಅವಳ ಫ್ರೆಂಡ್ ಜೊತೆಗೆ ಸೇರಿ ಹೊರಗಡೆ ಶಾಪಿಂಗ್ ಗೆ ಹೋಗಿರ್ತಾಳೆ. ಆವಾಗ ಫ್ರೆಂಡ್ ಹುಡುಗಿ ಅವಳ ಬಾಯ್ ಫ್ರೆಂಡ್ ಗೆ ಕೊಡೋದಕ್ಕಾಗಿ ಒಂದು ಗಿಫ್ಟ್ ಅನ್ನ ಡ್ರೆಸ್ ಅನ್ನ ಸೆಲೆಕ್ಟ್ ಮಾಡ್ತಿರ್ತಾಳೆ. ಆವಾಗ ನಮ್ಮ ಯೂನಿ ಅಲ್ಲಿರುವ ಒಂದು ಕರ್ಚಿಫ್ ಅನ್ನ ನೋಡ್ತಾಳೆ. ಇದನ್ನ ಹೀರೋ ಟೀಚರ್ ಗೆ ನಾವು ಗಿಫ್ಟ್ ಆಗಿ ಕೊಡೋಣ, ನಿನ್ನೆ ಅವರು ನಮಗೆ ತುಂಬಾನೇ ಹೆಲ್ಪ್ ಅನ್ನ ಮಾಡಿದ್ರಲ್ಲ ಅಂತ ಅನ್ಕೊಂಡು ಆ ಇಂಗ್ಲಿಷ್ ಟೀಚರ್ ಗೆ ಗಿಫ್ಟ್ ಆಗಿ ಕೊಡೋದಕ್ಕಾಗಿ ಆ ಕರ್ಚಿಫ್ ಅನ್ನು ತಗೊಂಡು ಇಟ್ಕೋತಾಳೆ ಹುಡುಗಿ. ಆವತ್ತು ಯಾವಾಗಿನ ರೀತಿನೇ ಈವ್ನಿಂಗ್ ಇಂಗ್ಲಿಷ್ ಸ್ಪೆಷಲ್ ಕ್ಲಾಸ್ ನಡೆಯುತ್ತೆ. ಯೂನಿಗೆ ಲಿಸನಿಂಗ್ ಬಗ್ಗೆ ಕ್ಲಾಸ್ ಅನ್ನ ತಗೋತಾರೆ ಟೀಚರ್. ಫೈನಲಿ ನಮ್ಮ ಯೂನಿ ಕ್ಲಾಸ್ ಅನ್ನ ಮುಗಿಸ್ಕೊಂಡು ಹೊರಡಬೇಕಾದ್ರೆ ಆ ಗಿಫ್ಟ್ ಅನ್ನ ಹೇಗಾದ್ರೂ ಕೊಡ್ಬೇಕು ಅಂತ ತುಂಬಾ ಹೊತ್ತಿಂದ ಯೋಚನೆ ಮಾಡ್ಬಿಟ್ಟು ಫೈನಲಿ ಅದನ್ನ ತೆಗೆದು ಹೀರೋ ಟೀಚರ್ ಕೈಗೆ ಕೊಡ್ತಾಳೆ. ಏನಿದು ಅಂತ ಹೀರೋ ಟೀಚರ್ ಕೇಳಿದ್ರೆ, ಒಂದು ಥ್ಯಾಂಕ್ ಯು ಗಿಫ್ಟ್ ಸರ್ ಅಂತ ಹೇಳಿ ಕಿವಿಯನ್ನ ಹಿಡ್ಕೊತಾಳೆ. ನನ್ನಿಂದ ಒಬ್ಬರು ಸ್ಟೂಡೆಂಟ್ ಹತ್ರ ಇಂದಲ್ಲ ಗಿಫ್ಟ್ ಅನ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ, ನೀನು ಏನೋ ತಪ್ಪಾಗಿ ತಿಳ್ಕೊಂಡಿದ್ಯಾ ಅನ್ಸುತ್ತೆ ಅಂತ ಟೀಚರ್ ಹೇಳಿದ್ರೆ, ನಾನೇನು ತಪ್ಪಾಗಿ ತಿಳ್ಕೊಂಡಿಲ್ಲ, ಜಸ್ಟ್ ಥ್ಯಾಂಕ್ಸ್ ಅನ್ನ ಹೇಳೋದಕ್ಕಾಗಿನೇ ಈ ಗಿಫ್ಟ್ ಅನ್ನ ಕೊಟ್ಟೆ, ಇದಕ್ಕೆ ಯಾವುದೇ ರೀತಿಯ ಅರ್ಥನೂ ಇಲ್ಲ ಅಂತ ಹೇಳ್ತಾಳೆ ಯೂನಿ. ಇವಾಗ ಏನಕ್ಕಾಗಿ ನೀನು ಇಷ್ಟೊಂದು ಸೀರಿಯಸ್ ಆಗ್ತಿದ್ಯಾ, ಹಾಗಾದ್ರೆ ನಿನಗೆ ನನ್ನ ಮೇಲೆ ಏನೋ ಒಂದು ಅಭಿಪ್ರಾಯ ಇರ್ತಿದೆ ತಾನೆ ಅಂತ ಹೇಳಿ ನಮ್ಮ ಹುಡುಗಿಯನ್ನ ಇನ್ನವೇ ಇರಿಟೇಟ್ ಮಾಡ್ತಾರೆ ಟೀಚರ್. ಸೊ ಇಲ್ಲಿಯವರೆಗೂ ಯಾವುದೇ ವಿಷಯಕ್ಕೂ ರಿಯಾಕ್ಟ್ ಮಾಡದೇ ಇರುವ ನಮ್ಮ
ಹುಡುಗಿ ಈ ಸಲ ಸಡನ್ ಆಗಿ ಪಟಾರ್ ಅಂತ ಟೀಚರ್ ಕೆನ್ನೆಗೆನೆ ಹೊಡಿತಾಳೆ. ಹೊಡೆದ್ಬಿಟ್ಟು ಇದೇನೆ ಫಸ್ಟ್ ಟೈಮ್ ನಮ್ಮ ಹುಡುಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಹೇಗೋ ಫೈನಲಿ ಹತ್ ಬಿಟ್ಲು ಹುಡುಗಿ. ನಮ್ಮ ಹೀರೋ ಟೀಚರ್ ಅವಳನ್ನ ಸಪ್ಪಿಗೆ ನೋಡ್ಬಿಟ್ಟು ಅವಳ ಕಣ್ಣೀರನ್ನ ಹೊರಸ್ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅಷ್ಟರಲ್ಲಿ ನಮ್ಮ ಹುಡುಗಿ ಅವರನ್ನ ತಳ್ಬಿಟ್ಟು ಅಲ್ಲಿಂದ ಗೆದ್ದು ಬಿದ್ದು ಓಡಿ ಹೊರಗಡೆ ಬಂದ್ಬಿಡ್ತಾಳೆ. ನಮ್ಮ ಯೂನಿ ಯಾವಾಗೆಲ್ಲ ಅಪ್ಸೆಟ್ ಆಗಿರ್ತಾಳೋ ಆವಾಗಲೆಲ್ಲ ಅವಳ ರೂಮ್ ಅಲ್ಲಿ ಇರ್ತಾ ಇರುವ ಒಂದು ಬುಕ್ ಅನ್ನ ಪರ್ಟಿಕ್ಯುಲರ್ ಬುಕ್ ಅನ್ನ ತಗೊಂಡು ಓದುತ್ತಾಳೆ. ಇವಾಗ ಆ ಬುಕ್ ಅನ್ನ ತಗೊಂಡು ಓದುತ್ತಿರ್ತಾಳೆ ಹುಡುಗಿ. ಇದನ್ನ ಕಸಿನ್ ಟೀಚರ್ ಅವರು ನೋಡ್ಬಿಡ್ತಾರೆ. ಓಕೆ, ಏನಾದ್ರೂ ಸಮಸ್ಯೆ ಇಂಗ್ಲಿಷ್ ಟ್ಯೂಷನ್ ಅಲ್ಲಿ ನಡೆದಿರ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೋತಾರೆ ಕಸಿನ್ ಟೀಚರ್. ಸೊ ಈ ವಿಷಯದ ಬಗ್ಗೆ ಪ್ರಿನ್ಸಿಪಲ್ ಅವರಿಗೆ ಹೇಳಿ ನಮ್ಮ ಹೀರೋ ಟೀಚರ್ ನಮ್ಮ ಹುಡುಗಿಗೆ ಸ್ಪೆಷಲ್ ಕ್ಲಾಸ್ ಅನ್ನ ತಗೋತಿರೋದನ್ನ ಸ್ಟಾಪ್ ಮಾಡಿಸ್ತಾರೆ. ಆದ್ರೆ ಪ್ರಿನ್ಸಿಪಲ್ ನಮ್ಮ ಹೀರೋ ಟೀಚರ್ ಅನ್ನ ಕರೆದು ಇದ್ರ ಮೇಲೆ ಈವ್ನಿಂಗ್ ಅಲ್ಲಿ ಸ್ಪೆಷಲ್ ಕ್ಲಾಸ್ ಅನ್ನ ನೀವು ತಗೋಬೇಡಿ ಅಂತ ಹೇಳ್ಬಿಡ್ತಾರೆ. ಆದ್ರೆ ನಮ್ಮ ಯೂನಿ ಯಾವಾಗಿನ ತರಾನು ಇಂಗ್ಲಿಷ್ ಸ್ಪೆಷಲ್ ಕ್ಲಾಸ್ ನಡೆಯುವ ಜಾಗಕ್ಕೆ ಬಂದು ಟೀಚರ್ ಗಾಗಿ ವೆಯ್ಟ್ ಮಾಡ್ತಿರ್ತಾಳೆ. ಏನೇ ಆ ರೀತಿ ನಿನ್ನೆ ನಡೆದಿದ್ರು ಕೂಡ, ಯಾಕೆಂದ್ರೆ ಅವಳಿಗೆ ಕ್ಲಾಸ್ ಅನ್ನ ಮಿಸ್ ಮಾಡ್ಕೊಳ್ದೆ ಇರೋದಕ್ಕೆ ಆಗ್ತಿಲ್ಲ. ನೆಕ್ಸ್ಟ್ ದಿನ ನಾರ್ಮಲ್ ಕ್ಲಾಸ್ ಅಲ್ಲಿ ಕೂಡ ಕೂತು ನಮ್ಮ ಹೀರೋ ಟೀಚರ್ ಅನ್ನ ಒಂಥರ ನೋಡ್ತಿರ್ತಾಳೆ. ಅದನ್ನ ಹೀರೋ ಟೀಚರ್ ಗಮನಿಸ್ತಾರೆ. ಆದ್ರೆ ಅವರು ನಮ್ಮ ಹುಡುಗಿಯನ್ನು ನೋಡ್ಬೇಕಾದ್ರೆ ನಮ್ಮ ಹುಡುಗಿಯ ಒಳಗಡೆ ಒಂದು ರೀತಿಯ ಸಂಚಲನ, ಏನೋ ಒಂದು ರೀತಿಯ ಫೀಲಿಂಗ್ಸ್ ಉಂಟಾಗ್ತಿರುತ್ತೆ. ಆದ್ರಿಂದ ಅವಳ ಟೈ ಅನ್ನ ಟಚ್ ಮಾಡ್ಕೋತಾಳೆ ಹುಡುಗಿ. ಈವ್ನಿಂಗ್ ಟೇಬಲ್ ಅಲ್ಲಿ ಸಪ್ಪಿಗೆ ಮಲ್ಗಿ ಲಿಸನಿಂಗ್ ಪ್ರಾಕ್ಟೀಸ್ ಅನ್ನ ಮಾಡ್ತಿರ್ತಾಳೆ. ಆವಾಗ ಹೀರೋ ಟೀಚರ್ ಅಲ್ಲಿಗೆ ಬಂದು ಏನನ್ನ ಮಾಡ್ತಿದ್ಯಾ ನೀನು ಅಂತ ಕೇಳಿದ್ರೆ ಟೀಚರ್ ಅನ್ನ ಜಾಗದಲ್ಲಿ ನೋಡಿದ ತಕ್ಷಣ ಗಾಬರಿ ಆಗಿದ್ದ ಹುಡುಗಿ ಏನನ್ನು ಮಾತಾಡದೆ ಅಲ್ಲಿಂದ ಗೆದ್ದು ಹೊರಗಡೆ ಓಡಿ ಹೋಗ್ತಾಳೆ. ನಂತರ ಅವಳ ಫ್ರೆಂಡ್ ಹತ್ರ ಹೋಗಿ ನಾನು ಏನೋ ಒಂದು ರೀತಿ ವಿಚಿತ್ರವಾಗಿ ಫೀಲ್ ಮಾಡ್ತಿದ್ದೀನಿ ಕಣೆ, ನನಗೆ ಒಬ್ಬರನ್ನ ಒಂದು ಚೂರು ಇಷ್ಟನೇ ಆಗೋದಿಲ್ಲ. ಆದ್ರೆ ಅವರು ಯಾವಾಗೆಲ್ಲ ಕೋಪಗೊಳ್ತಾರೋ ಆವಾಗ ನನಗೆ ತುಂಬಾನೇ ಫೀಲ್ ಆಗ್ತಿದೆ. ಅವರನ್ನ ನೋಡ್ಲಿಲ್ಲ ಅಂದ್ರೆ ನಾನು ತುಂಬಾನೇ ಲೋನ್ಲಿ ಆಗಿರೋ ರೀತಿ ಫೀಲ್ ಆಗ್ತಿದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಫ್ರೆಂಡ್ ಹುಡುಗಿ ಹಾಗಾದ್ರೆ ನೀನು ಅವರನ್ನ ಲವ್ ಮಾಡ್ತಿದ್ಯಾ ಅಂತ ಅರ್ಥ, ಆದ್ರಿಂದಾನೇ ನಿನಗೆ ಈ ರೀತಿ ಎಲ್ಲ ಆಗ್ತಿದೆ ಅಂತ ಹೇಳ್ತಾಳೆ. ಯಾರು ಆ ಸ್ಮಾರ್ಟೆಸ್ಟ್ ಹುಡುಗ ಅಂತ ಫ್ರೆಂಡ್ ಹುಡುಗಿ ಕೇಳಿದ್ರೆ ಅದು ಹೀರೋ ಟೀಚರೇ ಅನ್ನೋ ವಿಷಯವನ್ನ ಹೇಳೋದಿಲ್ಲ ನಮ್ಮ ಯೂನಿ. ಸಡನ್ ಆಗಿ ಲವ್ ಸ್ಟೋರಿ ಬುಕ್ಸ್ ಅನ್ನೆಲ್ಲ ತಗೊಂಡು ಓದೋದಕ್ಕೆ ಶುರು ಮಾಡ್ತಾಳೆ ಹುಡುಗಿ. ಅದನ್ನು ಓದಿದ ತಕ್ಷಣ ನಮಗೆ ಅವರಂದ್ರೆ ತುಂಬಾನೇ ಇಷ್ಟವಾಗ್ತಿದೆ ಅನ್ನೋ ವಿಷಯವನ್ನ ಅವರಿಗೆ ಹೇಗಾದ್ರೂ ಹೇಳ್ಬಿಡ್ಬೇಕು ಅಂತ ಅನ್ಕೋತಾಳೆ. ಸೊ ಹೀರೋ ಕ್ಲಾಸ್ ಒಳಗಡೆ ಬಂದಿದ್ದ ತಕ್ಷಣ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ಬಿಟ್ಟು ಎಲ್ಲ ಸ್ಟೂಡೆಂಟ್ಸ್ ಕೂತ್ಕೋತಾರೆ. ಆದ್ರೆ ಇವಳು ಮಾತ್ರ ಎದ್ದು ನಿಂತು ಒಂದು ನಿಮಿಷ ಅಂತ ಏನೋ ವಿಷಯದ ಬಗ್ಗೆ ಹೇಳೋದಕ್ಕೆ ಬರ್ತಾಳೆ. ಆದ್ರೆ ಎಲ್ಲರೂ ತಿರುಗಿ ಇವಳನ್ನೇ ವಿಯರ್ಡ್ ಆಗಿ ನೋಡ್ಬೇಕಾದ್ರೆ ಹೆದರಿದ ಹುಡುಗಿ ಸರ್ ನೀವು 3 ನಿಮಿಷ ಲೇಟ್ ಆಗಿ ಕ್ಲಾಸ್ ಒಳಗಡೆ ಬಂದಿದ್ದೀರಾ ಅಂತ ಹೀರೋ ಟೀಚರ್ಗೆ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಅವರು ಟೆನ್ಷನ್ ಆಗ್ತಾರೆ. ನಂತರ ಹೀರೋ ಸ್ಕೂಲ್ ಮುಗ್ದಾದ ಮೇಲೆ ಅವರ ಕಾರಲ್ಲಿ ಕೂತು ಸಿಗರೇಟ್ ಅನ್ನ ಸ್ಮೋಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆವಾಗ ಆ ಜಾಗಕ್ಕೆ ಬೇಗ ಬೇಗ ಬಂದಿದ್ದ ಯೂನಿ ಅವರ ಬಾಯಲ್ಲಿ ಇರ್ತಿರುವ ಸಿಗರೇಟ್ ಅನ್ನ ಕಿತ್ಕೊಂಡು ಕೊಡೋದಿಲ್ಲ ಅಂತ ಹೇಳ್ತಿರ್ತಾಳೆ. ಇಡೀ ಬಾಕ್ಸ್ ಅನ್ನೇ ಕಿತ್ಕೊಂಡ್ಬಿಡ್ತಾಳೆ. ಏನಕ್ಕಾಗಿ ನೀನು ಈ ರೀತಿ ಮಾಡ್ತಿದ್ಯಾ, ನಿನಗೆ ಏನಾಯ್ತು ಅಂತ ಟೀಚರ್ ಕೇಳಿದ್ರೆ ಸರ್ ಐ ಲೈಕ್ ಯು ಅಂತ ಹೇಳೋದ್ರ ಬದಲು ಭಯದಲ್ಲಿ ಏನೇನೋ ಪೇಚಾಡ್ತಿರ್ತಾಳೆ. ಕೆಮಿಸ್ಟ್ರಿ ಫಾರ್ಮುಲಾ ಬಗ್ಗೆ ಎಲ್ಲ ಹೇಳ್ತಿರ್ತಾಳೆ. ನಂತರ ಯೋಚನೆ ಮಾಡಿದ ನಮ್ಮ ಹುಡುಗಿ ನಮಗೆ ಬಾಯಿಂದ ಹೇಳೋದಕ್ಕೆ ತಾನೇ ಭಯವಾಗ್ತಿದೆ, ಸರಿ ಓಕೆ ನೋಟ್ಬುಕ್ ಅಲ್ಲಿ ಬರೆದು ತೋರಿಸ್ಬಿಡೋಣ ಅವರಿಗೆ ಅಂತ ಅವಳ ಫೀಲಿಂಗ್ಸ್ ಎಲ್ಲವನ್ನು ಒಂದು ನೋಟ್ಬುಕ್ ಅಲ್ಲಿ ಬರೆದಿರ್ತಾಳೆ. ಹೀರೋ ಟೀಚರ್ ಕ್ಲಾಸ್ ರೂಮ್ ಒಳಗಡೆ ಬಂದು ನೋಡ್ಬೇಕಾದ್ರೆ ನಮ್ಮ ಯೂನಿ ಅವಳ ಪ್ಲೇಸ್ ಅಲ್ಲಿ ಇಲ್ಲ. ಮಿಕ್ಕಿರುವ ಸ್ಟೂಡೆಂಟ್ಸ್ ಹತ್ರ ಯೂನಿ ಇವತ್ತು ಬಂದಿಲ್ವಾ ಅಂತ ಕೇಳಿದ್ರೆ ಅದಕ್ಕೆ ಸ್ಟೂಡೆಂಟ್ಸ್ ಇಲ್ಲ ಸರ್ ಸ್ವಲ್ಪ ಹೊತ್ತು ಮುಂಚೆ ಕೂಡ ಇಲ್ಲೇನೆ ಇರ್ತಿದ್ಲು, ಇವಾಗ ಎಲ್ಲಿಗೆ ಹೋದ್ಲು ಅಂತ ಗೊತ್ತಾಗ್ತಿಲ್ಲ ಸರ್ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ನೋಡಿದ್ರೆ ನಮ್ಮ ಯೂನಿ ನಮ್ಮ ಹೀರೋ ಅವರ ಟೀಚರ್ ಟೇಬಲ್ ಕೆಳಗಡೆನೆ ಕೂತಿರ್ತಾಳೆ. ಹೀರೋ ಅವರ ಪರ್ಫ್ಯೂಮ್ ಅನ್ನ ಸ್ಮೆಲ್ ಮಾಡ್ತಿರ್ತಾಳೆ. ಆವಾಗ್ಲೇ ಹೀರೋ ಕೂಡ ನಮ್ಮ ಯೂನಿ ಅಲ್ಲೇನೆ ಇರ್ತಾ ಇರೋದನ್ನ ಗಮನಿಸ್ತಾರೆ. ಇವಾಗ ಅವರಿಗೆ ಹೇಗೆ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಷ್ಟರಲ್ಲಿ ನಮ್ಮ ಯೂನಿ ಕೆಳಗಡೆ ಕೂತ್ಕೊಂಡು ನನಗೆ ನಿಮ್ಮನ್ನ ಇಷ್ಟ ಆಗೋದಿಲ್ಲ ಆದ್ರೂ ತುಂಬಾನೇ ಇಷ್ಟವಾಗ್ತಿದೆ, ಇವಾಗ ನಾನು ಏನನ್ನ ಮಾಡೋದು ಅಂತ ಆ ನೋಟ್ಬುಕ್ ಅಲ್ಲಿ ಬರ್ದಿಟ್ಟಿರುವ ಪೇಜ್ ಅನ್ನು ಓಪನ್ ಮಾಡಿ ಅವರಿಗೆ ತೋರಿಸ್ತಾಳೆ. ಸೊ ಇದನ್ನು ಓದಿದ ನಮ್ಮ ಹೀರೋ ಟೀಚರ್ ಮುಂದೆ ಸ್ಟೂಡೆಂಟ್ಸ್ ಎಲ್ಲ ಇರೋದ್ರಿಂದ ಸ್ಟೂಡೆಂಟ್ಸ್ ಅನ್ನ ಎಲ್ಲರೂ ಬುಕ್ ಅನ್ನ ನೋಡಿ ಓದಿ ಅಂತ ಹೇಳ್ಬಿಟ್ಟು ಕೆಳಗಡೆ ಒಂದು ಪೆನ್ ಅನ್ನ ಬೀಳಿಸ್ಬಿಟ್ಟು ಅದನ್ನ ತಗೊಳ್ಳೋ ರೀತಿ ಕೆಳಗಡೆ ಕೂತು ನಮ್ಮ ಯೂನಿಯನ್ ಸ್ವಲ್ಪ ಹೊತ್ತು ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡ್ಬಿಟ್ಟು ಸಡನ್ ಆಗಿ ಅವಳಿಗೆ ಕಿಸನ ಮಾಡ್ಬಿಡ್ತಾರೆ ಈ ಹೀರೋ ಟೀಚರ್. ಆವಾಗ ಏನಾಗುತ್ತೆ ಅಂದ್ರೆ ಈ ಕ್ಲಾಸ್ಗೆ ಹೊಸ ಇನ್ಚಾರ್ಜ್ ಆಗಿ ಒಬ್ಬರು ಲೇಡಿ ಟೀಚರ್ ಬರ್ತಾರೆ. ಅವರು ಕಾರಿಡಾರ್ ಅಲ್ಲಿ ನಡೆದು ಬರ್ತಿರ್ಬೇಕಾದ್ರೆ ಕ್ಲಾಸ್ ಒಳಗಡೆ ನಮ್ಮ ಹೀರೋ ಟೀಚರ್ ನಿಂತಿರೋದನ್ನ ನೋಡ್ತಾರೆ. ಅದು ಮಾತ್ರ ಇಲ್ಲ ಟೇಬಲ್ ಅಡಿಯಲ್ಲಿ ನಮ್ಮ ಯೂನಿ ಕೂತಿರೋದನ್ನು ನೋಡ್ಬಿಡ್ತಾರೆ. ಈ ಲೇಡಿ ಟೀಚರ್ ಅವರು ಯಾರು ಅಂದ್ರೆ ಚಿಕ್ಕ ವಯಸ್ಸಿನಿಂದಲೇ ನಮ್ಮ ಹೀರೋ ಟೀಚರ್ ಅವರಿಗೆ ತುಂಬಾನೇ ಕ್ಲೋಸ್ ಫ್ರೆಂಡ್. ಹೀರೋವನ್ನ ಒನ್ ಸೈಡೆಡ್ ಆಗಿ ಲವ್ ಮಾಡಿನೇ ಬಂದಿರ್ತಾರೆ. ಆದ್ರೆ ನಮ್ಮ ಹೀರೋ ಅವರನ್ನ ಲವ್ ಮಾಡಿರೋದಿಲ್ಲ, ಅವರನ್ನ ಫ್ರೆಂಡ್ ಆಗಿ ಮಾತ್ರ ನೋಡಿರ್ತಾನೆ. ಇಲ್ಲಿವರೆಗೂ ನಮ್ಮ ಹೀರೋ ಯಾರನ್ನು ಲವ್ ಮಾಡಿರೋದೇ ಇಲ್ಲ. ನಂತರ ಯೂನಿ ಹೀರೋವನ್ನ ನೋಡೋದಕ್ಕಾಗಿ ಸ್ಟಾಫ್ ರೂಮ್ ಗೆ ಬರ್ತಾಳೆ. ಆವಾಗ ಹೀರೋ ಟೀಚರ್ ಅವಳ ಹತ್ರ ಇದು ಗೊತ್ತಿಲ್ಲದೆ ನಡೆದು ಬಿಟ್ಟಿದೆ, ಇದು ನನ್ನ ಮಿಸ್ಟೇಕ್, ನನ್ನ ತಪ್ಪೆ, ಪ್ಲೀಸ್ ನೀನು ಇದನ್ನ ಮರ್ತು ಬಿಡು ಅಂತ ಹೇಳ್ತಾರೆ. ಆದ್ರೆ ನಮ್ಮ ಯೂನಿ ಯಾವಾಗಿನ ರೀತಿಯೂ ಯಾವುದೇ ರೀತಿಯ ರಿಯಾಕ್ಷನ್ ಅನ್ನು ತೋರಿಸದೆ ಅವಳ ಸ್ಕರ್ಟ್ ಅನ್ನ ಟೈಟ್ ಆಗಿ ಹಿಡ್ಕೊಂಡು ಅಲ್ಲಿಂದ ರೋಬೋಟ್ ತರ ನಡೆದು ಅಲ್ಲಿಂದ ಹೋಗ್ಬಿಡ್ತಾಳೆ. ನಂತರ ಹೊಸ ಟೀಚರ್ ಮತ್ತೆ ಹೀರೋ ಟೀಚರ್ ಇಬ್ಬರುವೆ ಹೊರಗಡೆ ಹೋಗ್ತಾರೆ. ಆವಾಗ ಚಿಕ್ಕ ವಯಸ್ಸಿನಲ್ಲಿ ನಡೆದಿದ್ದ ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡ್ಕೊಂಡೇ ಹೋಗ್ತಾರೆ. ಆವಾಗ ಸಡನ್ ಆಗಿ ಈ ಲೇಡಿ ಟೀಚರ್ ಏನನ್ನ ಮಾಡ್ತಾರೆ ಅಂದ್ರೆ ನಮ್ಮ ಹೀರೋವನ್ನ ಕಿಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆವಾಗ ನಮ್ಮ ಹೀರೋ ಅವರನ್ನ ತಡೆದು ಅವಳನ್ನ ದೂರ ತಳ್ಳಿ ಬಿಡ್ತಾನೆ. ಅದಕ್ಕೆ ಲೇಡಿ ಟೀಚರ್ ನನಗೆ ಗೊತ್ತು ಈ ತರ ನೀನು ಕ್ಲಾಸ್ ರೂಮ್ ಅಲ್ಲಿ ಒಬ್ಬಳು ಸ್ಟೂಡೆಂಟ್ ಹುಡುಗಿಗೆ ಕಿಸ್ ಮಾಡೋದನ್ನ ನಾನು ನೋಡ್ದೆ ಅಂತ ವಿಷಯದ ಬಗ್ಗೆ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ ಟೀಚರ್ ಇಲ್ಲ ಅದು ಏನೋ ಗೊತ್ತಿಲ್ಲದೆ ನಡೆದೋಯ್ತು, ಅದು ಒಂದು ಆಕ್ಸಿಡೆಂಟ್, ನಾನು ಇದ್ರ ಬಗ್ಗೆ ಆ ಹುಡುಗಿ ಹತ್ರ ಮಾತಾಡಾಯ್ತು ಅಂತ ಹೇಳಿದ್ರೆ ಅದಕ್ಕೆ ಲೇಡಿ ಟೀಚರ್ ನನಗೆ ನಿನ್ನ ಚಿಕ್ಕ ವಯಸ್ಸಿನಿಂದ ಚೆನ್ನಾಗಿ ಗೊತ್ತು, ನೀನು ಇಲ್ಲಿಯವರೆಗೂ ಯಾರನ್ನು ಲವ್ ಮಾಡಿದ್ದೇ ಇಲ್ಲ, ಅದು ಮಾತ್ರ ಇಲ್ಲ ನೀನೇನೆ ಯಾವಾಗ್ಲೂ ಹೇಳ್ತಿದ್ದೆ ನಮ್ಮ ಸಬ್ ಕಾನ್ಶಿಯಸ್ ಆಕ್ಷನ್ ಯಾವತ್ತೂ ಸುಳ್ಳು ಹೇಳೋದೇ ಇಲ್ಲ ಅಂತ. ನೀನು ಆ ಹುಡುಗಿಯನ್ನ ನಿಜವಾಗ್ಲೂ ಲವ್ ಮಾಡ್ತಿದ್ಯಾ, ಸಿನ್ಸಿಯರ್ ಆಗಿ ಲವ್ ಮಾಡ್ತಿದ್ಯಾ, ಆದ್ರಿಂದ
ಕಾರಣದಿಂದಾನೇ ಇದು ನಡೆದಿದೆ, ಅದು ನಿನಗೂ ಕೂಡ ಗೊತ್ತು. ಆದ್ರೆ ಈ ವಿಷಯ ಮಾತ್ರ ಹೊರಗಡೆ ಗೊತ್ತಾದ್ರೆ ಯಾವುದೇ ಸ್ಕೂಲಿಗೂ ಹೋಗಿ ನೀನು ಟೀಚಿಂಗ್ ಕೆಲಸವನ್ನ ಮಾಡೋದಕ್ಕೆ ಆಗೋದಿಲ್ಲ ಅಂತಾನು ಹೇಳಿ ಒಂದು ವಾರ್ನಿಂಗ್ ಅನ್ನು ಕೊಡ್ತಾರೆ. ಆದ್ರಿಂದ ನೆಕ್ಸ್ಟ್ ದಿನದಿಂದ ಹೀರೋ ಟೀಚರ್ ನಮ್ಮ ಯೂನಿಯನ್ ಬಿಟ್ಟು ದೂರ ಆಗ್ತಾನೆ ಇರ್ತಾರೆ. ನಮ್ಮ ಯೂನಿ ನೋಡ್ಬೇಕಾದ್ರೇನೆ ಈ ಲೇಡಿ ಟೀಚರ್ ಅವ್ರು ಏನನ್ನ ಮಾಡ್ತಾರೆ ಅಂದ್ರೆ ಹೀರೋ ಟೀಚರ್ ಜೊತೆ ಕ್ಲೋಸ್ ಆಗಿರೋ ರೀತಿ ಬಿಹೇವ್ ಮಾಡ್ತಿರ್ತಾರೆ. ಸ್ಕೂಲ್ ಅಲ್ಲಿ ಇರುವ ಮಿಕ್ಕಿರೋ ಸ್ಟೂಡೆಂಟ್ಸ್ ಬೇರೆ ಅವರಿಬ್ಬರನ್ನ ಕಪಲ್ಸ್ ಆಗಿ ನೋಡ್ಬೇಕಾದ್ರೆ ತುಂಬಾನೇ ಸಖತ್ತಾಗಿ ಕಾಣಿಸ್ತಿದಾರಲ್ಲ, ಕ್ಯೂಟ್ ಕಪಲ್ಸ್ ಅಲ್ಲ ಅಂತ ಹೇಳಿ ಮಾತಾಡ್ಕೋತಾರೆ. ಇದನ್ನ ಕೇಳಿ ನಮ್ಮ ಯೂನಿಗೆ ಇನ್ನವೇ ಹೊಟ್ಟೆ ಉರಿತಿರುತ್ತೆ. ಆದ್ರಿಂದ ತುಂಬಾನೇ ಫೀಲ್ ಮಾಡಿದ ಹುಡುಗಿ ಅಲ್ಲಿಂದ ಬೇಗನೆ ಓಡಿ ಹೋಗ್ತಾಳೆ. ಇದರ ನಂತರವೂ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಏನೇ ಇದ್ರು ಡೈರೆಕ್ಟ್ ಆಗಿ ಮಾತಾಡ್ಬಿಡ್ಬೇಕು ಅಂತ ನಮ್ಮ ಹುಡುಗಿ ಜೋರ್ ಮಳೆಯಲ್ಲಿ ಹೀರೋ ಟೀಚರ್ ಅನ್ನ ಬಂದು ನೋಡ್ತಾಳೆ. ಅವರ ಕಣ್ಣನ್ನ ನೋಡಿ, ನೀವು ತಾನೇ ಸರ್ ನನ್ನ ಎಮೋಷನ್ಸ್ ಎಲ್ಲವನ್ನು ಹೊರಗಡೆ ತೋರಿಸ್ಕೋಬೇಕು ಅಂತ ಹೇಳಿದ್ದು, ಐ ಲವ್ ಯು ಸರ್, ನನ್ನ ಕೈಯಲ್ಲಿ ಏನನ್ನು ಮರೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹೀರೋ ಟೀಚರ್, ಇಲ್ಲಿ ನೋಡು ಯೂನಿ, ಇದೆಲ್ಲ ಸರಿ ಬರೋದಿಲ್ಲ, ನಿನಗೆ ಇವಾಗ ಇರ್ತಿರುವ ಫೀಲಿಂಗ್ಸ್ ಎಲ್ಲವೇ ಜಸ್ಟ್ ಟೆಂಪರವರಿ ಅಷ್ಟೇ, ಇವು ಎಲ್ಲವೇ ಸ್ವಲ್ಪ ದಿನದಲ್ಲಿ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ ನಮ್ಮ ಯೂನಿ ಅವರ ಮಾತನ್ನ ಕಿವಿ ಕೊಟ್ಟು ಕೇಳೋ ರೀತಿನೇ ಕಾಣ್ತಿಲ್ಲ. ಸ್ಕರ್ಟ್ ಅನ್ನ ಟೈಟ್ ಆಗಿ ಹಿಡ್ಕೊಂಡು, ನೀವು ನನ್ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಅಲ್ಲ ಅಂತ ಕಿರ್ಚ್ಬಿಟ್ಟು ಅಲ್ಲಿಂದ ಓಡಿ ಹೋಗ್ತಾಳೆ. ಅದರ ನಂತರದಿಂದ ನಮ್ಮ ಹೀರೋ ಟೀಚರ್ ಅನ್ನ ನೋಡಿದ್ರೇನೆ ಮುಖವನ್ನು ತಿರುಗಿಸ್ಕೊತಾಳೆ ಹುಡುಗಿ. ಹಳೆ ರೀತಿ ಸಪ್ಪಿಗೆ ಸುತ್ತಾಡೋದಕ್ಕೆ ಶುರು ಮಾಡ್ತಾಳೆ. ಹಾಗಿರ್ಬೇಕಾದ್ರೆ ಕ್ಲಾಸ್ ಅಲ್ಲಿ ಇರ್ತಾ ಇರುವ ಸ್ಟೂಡೆಂಟ್ಸ್ ಎಲ್ಲ ಒಬ್ಬ ಹುಡುಗನ ಡೈರಿಯನ್ನ ಕಿತ್ತು ಅದನ್ನ ಓಪನ್ ಮಾಡಿ ಓದೋದಕ್ಕೆ ಟ್ರೈ ಮಾಡ್ತಾರೆ. ಇದನ್ನ ನೋಡಿದ ನಮ್ಮ ಯೂನಿ ಆ ಹುಡುಗರ ಹತ್ರದಿಂದ ಆ ಡೈರಿಯನ್ನ ಕಿತ್ಕೊಂಡು, ಇದು ಆ ಹುಡುಗನ ಪರ್ಸನಲ್, ಇದನ್ನ ಯಾರುವೇ ಓದಬಾರ್ದು ಅಂತ ಹೇಳ್ಬಿಟ್ಟು ಆ ಹುಡುಗನಿಗೇನೆ ಆ ಡೈರಿಯನ್ನ ರಿಟರ್ನ್ ಕೊಡ್ತಾಳೆ. ಆ ಹುಡುಗನ ಹೆಸರು ಮ್ಯಾಟ್. ಆ ಡೈರಿ ಅವನಿಗೆ ತುಂಬಾನೇ ಇಂಪಾರ್ಟೆಂಟ್ ಅನ್ಸುತ್ತೆ. ಸೊ ಅದನ್ನ ತಗೊಂಡು ನಮ್ಮ ಯೂನಿ ಹತ್ರ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಆವಾಗ ಸಡನ್ ಆಗಿ ನಮ್ಮ ಯೂನಿ ಅಲ್ಲೇನೆ ಅನ್ಕಾನ್ಶಿಯಸ್ ಆಗಿ ಕೆಳಗಡೆ ಬಿದ್ದೋಗ್ತಾಳೆ. ಆವಾಗ ಆ ಮ್ಯಾಟ್ ಹುಡುಗನಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಬೇಗ ಬೇಗ ಹೀರೋ ಹತ್ರ ಓಡಿ ಹೋಗಿ ವಿಷಯವನ್ನ ಹೇಳ್ಬೇಕಾದ್ರೆ ನಮ್ಮ ಹೀರೋ ಅಲ್ಲಿಗೆ ಬಂದು ನಮ್ಮ ಯೂನಿಯನ್ನ ಫಸ್ಟ್ ಏಡ್ ರೂಮಿಗೆ ತಗೊಂಡು ಹೋಗಿ ಅವಳಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ, ಹೆಲ್ಪ್ ಅನ್ನ ಮಾಡ್ತಾರೆ. ಆವಾಗ ಜೊತೆಗೇನೆ ಮ್ಯಾಟು ಇರ್ತಾನೆ. ಸೊ ಅವನ ಹತ್ರ ಹೀರೋ ಟೀಚರು, ಈ ರೀತಿ ಯೂನಿಗೆ ನಾನೇನೆ ಓಡಿ ಬಂದು ಫಸ್ಟ್ ಏಡ್ ಅನ್ನ ಮಾಡಿದ್ದು, ನಾನೇನೆ ಹೆಲ್ಪ್ ಅನ್ನ ಮಾಡಿದ್ದು ಅಂತ ಮಾತ್ರ ಹೇಳ್ಬಿಡ್ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಅದರ ನಂತರದಿಂದ ಮ್ಯಾಟ್ ಮತ್ತೆ ನಮ್ಮ ಹೀರೋಯಿನ್ ಇಬ್ಬರುವೆ ಫ್ರೆಂಡ್ಸ್ ಆಗೋದಕ್ಕೆ ಶುರುವಾಗ್ತಾರೆ. ಇಬ್ಬರುವೆ ಚೆನ್ನಾಗಿ ಮಾತಾಡ್ಕೊತಿರ್ತಾರೆ. ಸೊ ಈ ರೀತಿ ನಮ್ಮ ಯೂನಿ ಮ್ಯಾಟ್ ಜೊತೆ ಸೇರಿ ಸುತ್ತಾಡೋದನ್ನ ನೋಡುವ ನಮ್ಮ ಹೀರೋ ಟೀಚರ್ಗೆ ಇಷ್ಟ ಆಗೋದಿಲ್ಲ. ನಂತರ ನಮ್ಮ ಮ್ಯಾಟ್ ಮತ್ತೆ ಯೂನಿ ಒಂದು ಹೋಟೆಲ್ಗೆ ಊಟ ಮಾಡೋದಕ್ಕಾಗಿ ಹೋಗ್ತಾರೆ. ನಮ್ಮ ಮ್ಯಾಟ್ ಹುಡುಗನಿಗೆ ಫಾರಿನ್ ಗೆ ಹೋಗಿ ಒಂದು ಹೋಟೆಲ್ ಅನ್ನ ರನ್ ಮಾಡಬೇಕು ಅನ್ನೋದೇ ಆಸೆ. ನಮ್ಮ ಯೂನಿಗೆ ಕ್ಯಾಲಿಫೋರ್ನಿಯಾಗೆ ಹೋಗಿ ಹೈಯರ್ ಸ್ಟಡೀಸ್ ಅನ್ನ ಮಾಡಬೇಕು ಅನ್ನೋದೇ ಆಸೆ. ಆದ್ರೆ ಅವಳಿಗೆ ಸರಿಯಾಗಿ ಇಂಗ್ಲಿಷ್ ಬರ್ದೇ ಇರೋ ಕಾರಣ ಆ ಡ್ರೀಮ್ ಅನ್ನ ಹಾಗೆ ಬಿಟ್ಬಿಟ್ಟಿರ್ತಾಳೆ. ಸೊ ಮ್ಯಾಟ್ ಹೇಳ್ತಾನೆ, ನಿನಗೆ ಇನ್ನ ಟೈಮ್ ಇರ್ತಿದೆ, ನೀನು ಟೋಫುಲ್ ಎಕ್ಸಾಮ್ ಅನ್ನ ಮಾತ್ರ ಬರೆದ್ರೆ ಖಂಡಿತ ನಿನ್ನ ಕೈಯಲ್ಲಿ ಅಬ್ರಾಡ್ ಗೆ ಹೋಗೋದಕ್ಕೆ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ನಮ್ಮ ಮ್ಯಾಟ್ ಹೇಳಿರೋ ರೀತಿನೇ ನೆಕ್ಸ್ಟ್ ದಿನದಿಂದ ನಮ್ಮ ಹುಡುಗಿ ಆ ಟೋಫುಲ್ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಾಳೆ. ಅದೇ ಸಮಯದಲ್ಲಿ ಮ್ಯಾಟಿಗೆ ನಮ್ಮ ಯೂನಿಯನ್ ತುಂಬಾನೇ ಇಷ್ಟವಾಗುವುದಕ್ಕೆ ಶುರುವಾಗುತ್ತೆ. ನಮ್ಮ ಮ್ಯಾಟ್ ಯೂನಿ ಅವಳ ಫ್ರೆಂಡ್, ಅವಳ ಬಾಯ್ ಫ್ರೆಂಡ್ ಅಂತ ನಾಲ್ವರು ಒಟ್ಟಿಗೆ ಸೇರಿ ಇಡೀ ಊರನ್ನೇ ಸುತ್ತಾಡ್ತಿರ್ತಾರೆ. ಆವಾಗ ಯೂನಿ ಫ್ರೆಂಡ್ ಏನಂತ ಅನ್ಕೋತಾಳೆ ಅಂದ್ರೆ, ಆವತ್ತು ನಮ್ಮ ಯೂನಿ ಹೇಳಿದ ವಿಷಯ ಈ ಮ್ಯಾಟ್ ಹುಡುಗನ ಬಗ್ಗೆನೇ ಇರ್ಬೇಕು ಅನ್ಸುತ್ತೆ ಅಂತ ಅನ್ಕೋತಾಳೆ. ಆದ್ರಿಂದ ಮ್ಯಾಟ್ ಹತ್ರ ಬಂದು, ನೀನು ಸುಮ್ನೆ ಅವಳ ಕೈಯನ್ನು ಹಿಡಿದು ನಡ್ಕೊಂಡು ಹೋಗು ಸಾಕು, ನೀನೇನೆ ಫಸ್ಟ್ ಸ್ಟೆಪ್ ಅನ್ನ ತಗೋಬೇಕು ಅಂತ ಕೀ ಕೊಟ್ಟು ಕಳಿಸ್ಬೇಕಾದ್ರೆ ಇದ್ರಲ್ಲಿ ಇಂಪ್ರೆಸ್ ಆಗೋದ ಹುಡುಗ ನಮ್ಮ ಯೂನಿ ಅವಳ ಕೈಯನ್ನ ಹಿಡಿದು ರೊಮ್ಯಾಂಟಿಕ್ ಆಗಿ ನಡೆದು ಹೋಗ್ತಾನೆ ಅಂತ ನೋಡಿದ್ರೆ ಏನು ನಾಯಿಯನ್ನ ಎಳೆದು ಹೋಗೋ ರೀತಿ ದರದರನೆ ಎಳ್ಕೊಂಡು ಹೋಗ್ತಿರ್ತಾನೆ. ಈ ರೀತಿ ಅವನು ಎಳೆದು ಹೋಗೋದನ್ನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಜಾಗಕ್ಕೆ ಬಂದಿದ್ದ ಹೀರೋ ಟೀಚರ್ ನೋಡ್ಬಿಡ್ತಾರೆ. ನೋಡ್ಬೇಕಾದ್ರೇನೆ ಗೊತ್ತಾಗ್ತಿದೆ ಯೂನಿಗೆ ಇದ್ರಲ್ಲಿ ಒಂದು ಚೂರು ಇಷ್ಟನೇ ಇಲ್ಲ ಅಂತ. ಇವಾಗ ಏನನ್ನ ಮಾಡೋದು ಅಂತ ಗೊತ್ತಾಗದೆ ಅಲ್ಲಿ ನಿಂತಿರ್ತಾರೆ ಟೀಚರ್. ಆವಾಗ ಲೇಡಿ ಟೀಚರ್ ಹತ್ರ ಬಂದು, ನೀನು ಇವಾಗ ಏನನ್ನಾದ್ರೂ ಮಾಡೋದಕ್ಕೆ ಹೋಗಿ ಟ್ರೈ ಮಾಡ್ಬೇಕಾದ್ರೆ ಅದನ್ನ ಮಿಕ್ಕಿರುವ ಸ್ಟೂಡೆಂಟ್ಸ್ ನೋಡಿದ್ರೆ ಖಂಡಿತ ನೀನು ಸಿಗಾಕೋಬಿಡ್ತೀಯ ಅಂತ ಹೇಳಿ ಯೂನಿ ಜೊತೆಗೆ ನಮ್ಮ ಹೀರೋ ಟೀಚರ್ ಮಾತಾಡದೇ ಇರೋ ರೀತಿ ಮಾಡ್ಬಿಡ್ತಾರೆ. ಈ ಕಡೆ ನಮ್ಮ ಯೂನಿ ಮ್ಯಾಟ್ ಅನ್ನ ಸ್ಟಾಪ್ ಮಾಡಿ, ನಾನು ಆಲ್ರೆಡಿ ಒಬ್ಬರನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೇನೆ ನಮ್ಮ ಹೀರೋ ಆ ಜಾಗಕ್ಕೆ ಚಿರತೆ ರೀತಿ ಸ್ಪೀಡ್ ಆಗಿ ಬಂದು, ಮ್ಯಾಟ್ ಆದ್ರೂ ನಮ್ಮ ಯೂನಿಯನ್ನ ನಾಯಿಯನ್ನ ವಾಕಿಂಗ್ ಕರ್ಕೊಂಡು ಹೋಗೋ ರೀತಿ ಕರ್ಕೊಂಡು ಹೋಗ್ತಿದ್ದ ಅಷ್ಟೇ. ಆದ್ರೆ ಇವಾಗ ಇವನು ಏನೋ ರನ್ನಿಂಗ್ ರೇಸ್ ಗೆ ಹೋಗೋ ರೀತಿ ಎಳ್ಕೊಂಡು ಓಡಿ ಹೋಗ್ತಿರ್ತಾನೆ. ಫೇಸ್ ಅನ್ನ ಕವರ್ ಮಾಡ್ಕೊಂಡೇ ಬಂದಿರ್ತಾನೆ, ಯಾರುವೇ ಅವನನ್ನ ಕಂಡುಹಿಡಿಯೋದಕ್ಕೆ ಆಗದೆ ಇರೋ ರೀತಿ. ಸೊ ಇವಾಗ ಫೈನಲ್ ಆಗಿ ಯಾರ ಕಣ್ಣಿಗೂ ಬೀಳದೆ ಇರೋ ರೀತಿ ದೂರವಾಗಿ ನಮ್ಮ ಯೂನಿಯನ್ ಒಂದು ಜಾಗಕ್ಕೆ ಕರ್ಕೊಂಡು ಬಂದು ನಿಲ್ಸಿ ಅವಳ ಹತ್ರ ಐ ಲವ್ ಯು ಅಂತ ಹೇಳ್ತಾರೆ ಇಂಗ್ಲಿಷ್ ಟೀಚರ್. ಆದ್ರೆ ಅದಕ್ಕೆ ನಮ್ಮ ಯೂನಿ ಏನಂತ ಹೇಳ್ತಾಳೆ ಅಂದ್ರೆ, ನಾನು ನಿಮ್ಮನ್ನ ಯಾವುದೇ ಕಾರಣಕ್ಕೂ ನಂಬೋದೇ ಇಲ್ಲ, ಆ ರೀತಿ ನೀವು ನಿಜವಾಗ್ಲೂ ನನ್ನನ್ನು ಲವ್ ಮಾಡೋದಾಗಿದ್ರೆ ಅದನ್ನ ಪ್ರೂವ್ ಮಾಡಿ ತೋರಿಸಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಆದ್ರಿಂದ ನೆಕ್ಸ್ಟ್ ದಿನ ಹೀರೋ ಟೀಚರ್ ನಮ್ಮ ಯೂನಿಯನ್ ಕರ್ಕೊಂಡು ಬೀಚ್ ಸೈಡ್ ಗೆ ಬರ್ತಾರೆ. ಇಲ್ಲಿ ಏನಕ್ಕಾಗಿ ನನ್ನನ್ನ ಕರ್ಕೊಂಡು ಬಂದಿದ್ದೀರಾ ಅಂತ ಕೇಳಿದ್ರೆ, ನೀನು ಬ್ಲೂ ಸನ್ಸೆಟ್ ಅನ್ನ ನೋಡಿದ್ಯಾ? ಆ ರೀತಿ ಒಂದು ವಿಷಯ ಇಲ್ವೇ ಇಲ್ಲ. ಆದ್ರೆ ನನ್ನ ತಂದೆ ಬ್ಲೂ ಸನ್ಸೆಟ್ ಅನ್ನ ನೋಡಿದ ರೀತಿ ಯಾವಾಗ್ಲೂ ಹೇಳ್ತಾನೆ ಇದ್ರು. ಚಿಕ್ಕ ವಯಸ್ಸಿನಲ್ಲಿ ಹೀಗೇನೆ ನನ್ನ ತಂದೆನೆ ಓನಾಗಿ ತುಂಬಾ ಸ್ಟೋರೀಸ್ ಗಳನ್ನ ಸೃಷ್ಟಿ ಮಾಡಿ ನನಗೆ ಹೇಳ್ತಾನೆ ಇದ್ರು. ಆ ರೀತಿ ಸುಳ್ಳು ಕಥೆಗಳನ್ನೇ ಕೇಳಿ ನಾನು ಬೆಳೀತಿದ್ದೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ನನಗೆ 12 ವರ್ಷ ಇರಬೇಕಾದ್ರೆ ನನ್ನ ತಂದೆಯವರು ತೀರೋಗ್ಬಿಟ್ರು. ವರ್ಕ್ ಟೆನ್ಷನ್ ಅಲ್ಲಿ ವರ್ಕ್ ಪ್ರೆಷರ್ ಜಾಸ್ತಿ ಆಗ್ಬಿಟ್ಟಿತ್ತು ಅನ್ಸುತ್ತೆ. ಯಾಕೆಂದ್ರೆ ಅವರೇ ಅವರ ಎಮೋಷನ್ಸ್ ಅನ್ನ ಹೊರಗಡೆ ತೋರಿಸ್ಕೊತಾನೆ ಇರ್ಲಿಲ್ಲ. ಇವಾಗ ನನಗೆ ನೆನಪಿರೋದಲ್ಲ ಅವ್ರು ಹೇಳಿದ ಸುಳ್ಳು ಕಥೆಗಳು ಮಾತ್ರವೇ. ಸೊ ಅವಾಗ್ಲಿಂದಾನೇ ನನಗೆ ಈ ಸುಳ್ಳು ಅಂದ್ರೇನೆ ಆಗೋದಿಲ್ಲ. ಆದ್ರಿಂದ ಇವಾಗ ನಾನು ನಿಜವನ್ನೇ ಹೇಳ್ಬಿಡ್ತೀನಿ, ನನ್ನ ಲೈಫ್ ಅಲ್ಲಿ ನಿನ್ನ ಮೇಲೇನೆ ಫಸ್ಟ್ ನನಗೆ ಲವ್ ಅಂತ ಬಂದಿರೋದು. ಸೊ ನಿನ್ನನ್ನು ಕಳ್ಕೊಳ್ಳೋದ್ರಲ್ಲಿ ನನಗೆ ಇಷ್ಟ ಇಲ್ಲ.
ಇಲ್ಲ, ಆದ್ರಿಂದ ನೀನು ನಿನ್ನ ಹೈಸ್ಕೂಲ್ ಅನ್ನ ಕಂಪ್ಲೀಟ್ ಮಾಡಿದ ತಕ್ಷಣವೇ ನಾವು ಮದುವೆ ಆಗ್ಬಿಡೋಣ ಅಂತ ಟೀಚರ್ ಹೇಳ್ಬೇಕಾದ್ರೆ ಏನು ಮದುವೆನಾ ಅಂತ ಒಂದು ಸೆಕೆಂಡ್ ಶಾಕ್ ಆಗ್ಬಿಡ್ತಾಳೆ ನಮ್ಮ ಯೂನಿ. ಏನು ನೀನು ತಾನೇ ಕೇಳಿದ್ದು ನಾನು ನಿಜವಾಗ್ಲೂ ನಿನ್ನನ್ನು ಪ್ರೀತಿ ಮಾಡೋದನ್ನ ಪ್ರೂವ್ ಮಾಡಿ ತೋರಿಸಬೇಕು ಅಂತ, ಸೊ ಇದನ್ನ ನೀನು ಪ್ರಪೋಸಲ್ ಆಗಿ ಕೂಡ ತಗೋ, ಮದುವೆ ಆಗೋಣ ನಾವು ಅಂತ ಹೇಳ್ಬೇಕಾದ್ರೆ ಆವಾಗ ನಮ್ಮ ಯೂನಿ ಹಿಂದೆ ತಿರುಗಿ ನಿಂತು ಅವಳ ಕ್ಲಿಪ್ ಕ್ಯಾಟ್ ಅನ್ನ ಸ್ಮೂತನಿಂಗ್ ಮಾಡಿ ಕೊಡ್ತಾಳೆ. ಆ ರೀತಿ ಅವಳು ಮಾಡಿದ್ರೆ ಅವಳು ತುಂಬಾನೇ ಹ್ಯಾಪಿ ಆಗಿರ್ತಿದ್ದಾಳೆ ಅಂತ ಅರ್ಥ. ಆವಾಗ ನಮ್ಮ ಹೀರೋ ಅವಳನ್ನ ಹಗ್ ಮಾಡಿ ನೀನು ಸ್ಕೂಲ್ ಅನ್ನ ಮುಗಿಸಿದ ತಕ್ಷಣವೇ ನಾನು ಈ ಕೆಲಸವನ್ನ ಬಿಟ್ಬಿಡ್ತೇನೆ, ಸೊ ಅಲ್ಲಿವರೆಗೂ ನಾನು ನೀನು ಒಂದು ಟೀಚರ್ ಒಂದು ಸ್ಟೂಡೆಂಟ್ ಆಗಿ ಇರಬೇಕು ಅಂತ ಹೇಳ್ತಾರೆ. ಅದರ ನಂತರ ಇಬ್ಬರುವೆ ಜೋಳಿಯಾಗಿ ಆಟ ಆಡ್ತಾರೆ. ಯೂನಿ ಕೂಡ ಇವಾಗ್ಲೇನೆ ಚೆನ್ನಾಗಿ ಬಾಯಿ ಬಿಟ್ಟು ನಗಾಡ್ತಿರ್ತಾಳೆ. ಸ್ಕೂಲ್ಗೆ ಹೋದ ಮೇಲೆ ಮ್ಯಾಟ್ ಹತ್ರ ಅವತ್ತು ನಡೆದಿದ್ದಕ್ಕೆ ತುಂಬಾನೇ ಸಾರಿ ಕಣೋ ಅಂತ ಹೇಳ್ತಿರ್ತಾಳೆ. ಆವಾಗ ಹುಡುಗ ಕರೆಕ್ಟ್ ಆಗಿ ಕೇಳ್ಬಿಡ್ತಾನೆ, ನೀನು ಲವ್ ಮಾಡ್ತಾ ಇರೋದು ಇಂಗ್ಲಿಷ್ ಟೀಚರ್ ಅನ್ನ ತಾನೆ ಅಂತ ಕೇಳಿದ್ರೆ ಅದಕ್ಕೆ ನಮ್ಮ ಯೂನಿ ಏನನ್ನು ಮಾತಾಡೋದಿಲ್ಲ. ಸ್ಕೂಲಲ್ಲಿ ಇರುವ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ಸ್ ಎಲ್ಲರೂ ತುಂಬಾನೇ ಜಾಲಿಯಾಗಿ ಸುತ್ತಾಡ್ತಿರ್ತಾರೆ. ಆದ್ರೆ ಆವಾಗ ನಮ್ಮ ಯೂನಿಗೆ ಹೀರೋ ಕಳಿಸುವ ಮೆಸೇಜಸ್ ಕೂಡ ಇಂಗ್ಲಿಷ್ ಸಬ್ಜೆಕ್ಟ್ ಬಗ್ಗೆನೇ ಇರುತ್ತೆ. ಇದರಿಂದ ನಮ್ಮ ಯೂನಿ ಹೀರೋನ ತುಂಬಾನೇ ಮಿಸ್ ಮಾಡ್ಕೊತಿರ್ತಾಳೆ. ಯಾಕೆ ಅವಳ ಕ್ಲೋಸ್ ಫ್ರೆಂಡ್ ಜೊತೆಗೆ ಕೂಡ ಅವಳು ಸರಿಯಾಗಿ ಮಾತಾಡೋದಿಲ್ಲ. ಇದರಿಂದ ಇಬ್ಬರ ಮಧ್ಯದಲ್ಲೂ ಚಿಕ್ಕದಾಗಿ ಜಗಳನೆ ಆಗ್ಬಿಡುತ್ತೆ. ಸೊ ಇವಾಗ ಇದ್ರ ಬಗ್ಗೆ ಹೀರೋ ಹತ್ರ ಹೇಳಿ ಫೀಲ್ ಮಾಡ್ಬೇಕು ಅಂತ ಅನ್ಕೋತಾಳೆ. ಆದ್ರಿಂದ ಬೇಗ ಬೇಗ ಅವರನ್ನ ನೋಡೋದಕ್ಕಾಗಿ ಸ್ಟಾಫ್ ರೂಮಿಗೆ ಓಡಿ ಬರ್ತಾಳೆ. ಆದ್ರೆ ಹೀರೋವನ್ನ ನೋಡಿದ್ರೆ ಆವಾಗ ಕೂಡ ಸಬ್ಜೆಕ್ಟ್ ಬಗ್ಗೆನೇ ಮಾತಾಡ್ತಾರೆ. ಅವಾಗ ತುಂಬಾನೇ ಸಪ್ಪಿಗೆ ಅವಳ ಸ್ಕರ್ಟ್ ಅನ್ನ ಹಿಡಿದು ನಡೆದು ಹೋಗ್ತಾಳೆ ಹುಡುಗಿ. ಸೊ ಹುಡುಗಿ ತುಂಬಾನೇ ಲೋನ್ಲಿಯಾಗಿ ಫೀಲ್ ಮಾಡ್ತಿದ್ದಾಳೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ ಹೀರೋ ಹಿಂದೆಯಿಂದ ಅವಳನ್ನ ತಪ್ಕೋತಾನೆ. ಸಾರಿ, ನಾನು ನಿನಗೆ ಕಷ್ಟವನ್ನ ಕೊಡ್ತಿದ್ದೀನಿ, ಸ್ವಲ್ಪ ದಿನ ನೀನು ತಡ್ಕೋ, ಎಲ್ಲವೇ ಸರಿ ಹೋಗುತ್ತೆ ಅಂತ ಹೇಳ್ಬೇಕಾದ್ರೆ ನಮ್ಮ ಯೂನಿನುವೆ ಇಂಗ್ಲಿಷ್ ಟೀಚರ್ ಅನ್ನ ತಪ್ಕೊಂಡು ಅಳ್ತಾಳೆ. ಆವಾಗ ಆ ಕಡೆ ಬಂದಿದ್ದ ಲೇಡಿ ಟೀಚರ್ ಏನನ್ನ ಮಾಡ್ತಾಳೆ ಅಂದ್ರೆ ಅವಳ ಫೋನ್ ಅನ್ನ ತಗೊಂಡು ಇದನ್ನ ಫೋಟೋ ತಗೋಬಿಡ್ತಾಳೆ. ಫೋಟೋ ತಗೊಂಡಿದ್ದು ಮಾತ್ರವೇ ಇಲ್ಲದೆ ಅಲ್ಲೇನೆ ಕೆಲಸ ಮಾಡ್ತಿರುವ ನಮ್ಮ ಯೂನಿ ಅವಳ ಕಸಿನ್ ಟೀಚರ್ ಇದಾರಲ್ಲ ಅವರ ಹತ್ರನೂ ಹೋಗಿ ಹಾಕಿ ಕೊಟ್ಬಿಡ್ತಾಳೆ. ಆದ್ರೆ ಆ ಕಸಿನ್ ಟೀಚರ್ ಇದ್ರ ಬಗ್ಗೆ ಪ್ರಿನ್ಸಿಪಲ್ ಹತ್ರ ಡೈರೆಕ್ಟ್ ಆಗಿ ಹೋಗಿ ಮಾತಾಡದೆ ನಮ್ಮ ಹೀರೋ ಟೀಚರ್ ಅನ್ನ ಕರೆದು ಅವರ ಹತ್ರ ಮಾತಾಡ್ತಾರೆ. ಆವಾಗ ಹೀರೋ ಟೀಚರ್ ಕೂಡ ಯೂನಿಯನ್ನ ನನ್ನ ಕೈಯಲ್ಲಿ ಮಾತ್ರವೇ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಆಗೋದು, ನಾನೇನೆ ಅವಳನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಆದ್ರೆ ಈ ವಿಷಯ ಕಸಿನ್ ಟೀಚರ್ಗೆ ಇಷ್ಟ ಆಗೋದಿಲ್ಲ, ಇದು ತಪ್ಪಾಗಿರ್ತಿದೆ ಅಂತ ಫೀಲ್ ಮಾಡ್ತಾರೆ. ಆದ್ರಿಂದ ಹೀರೋ ಟೀಚರ್ ಜೊತೆ ಜಗಳ ಮಾಡ್ಬಿಟ್ಟು ರಾತ್ರಿ ಮನೆಗೆ ಬಂದು ನಮ್ಮ ಯೂನಿಯನ್ನ ಹಿಡಿದು ನೀನು ಕ್ಯಾಲಿಫೋರ್ನಿಯಾ ಹೋಗೋದಕ್ಕಾಗಿ ಟೋಫಲ್ ಎಕ್ಸಾಮ್ ಅನ್ನ ಬರಿಬೇಕು ಅಂತ ಹೇಳ್ದೆ ಅಲ್ಲ, ಅದ್ರಲ್ಲಿ ನೀನು ಫೋಕಸ್ ಅನ್ನ ಮಾಡು ಅಂತ ಹೇಳ್ತಾರೆ. ಆದ್ರೆ ಹೀರೋಗೆ ಈ ರೀತಿ ನಮ್ಮ ಹುಡುಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರುವ ವಿಷಯವೇ ಗೊತ್ತಿರಲ್ಲ. ಆವಾಗ ಮನೆ ಕೆಳಗಡೆ ಬಂದು ನಿಂತು ನಮ್ಮ ಹೀರೋಯಿನ್ ಅನ್ನ ನೋಡಿ ಹೋಗ್ತಿರ್ತಾರೆ. ಮನೇಲಿ ಕೂಡ ಮುಖವನ್ನ ಈ ರೀತಿನೇ ಇಟ್ಕೊಂಡಿರ್ತೀಯ ನೀನು ಅಂತ ಕೇಳಿ ಹೋಗ್ತಿರ್ತಾನೆ ಹೀರೋ. ಆವಾಗ ಸಡನ್ ಆಗಿ ಯೂನಿ ಹಿಂದೆಯಿಂದ ಓಡಿ ಬಂದು ಹೀರೋವನ್ನ ತಬ್ಬಿಟ್ಟು ಗುಡ್ ನೈಟ್ ಅಂತ ಹೇಳಿ ಮತ್ತೆ ರಿಟರ್ನ್ ಓಡಿ ಹೋಗ್ತಾಳೆ. ನೆಕ್ಸ್ಟ್ ದಿನ ನಮ್ಮ ಯೂನಿಗೆ ಗೊತ್ತಾಗದೆ ಆ ಕಸಿನ್ ಟೀಚರ್ ನಮ್ಮ ಹೀರೋ ಟೀಚರ್ ಹತ್ರ ಬಂದು ಯೂನಿ ಅವಳ ಏಮ್, ಯೂನಿ ಅವಳ ಆಂಬಿಷನ್ ಕ್ಯಾಲಿಫೋರ್ನಿಯಾಗೆ ಹೋಗಿ ಹೈಯರ್ ಸ್ಟಡೀಸ್ ಅನ್ನ ಮಾಡೋದೆ, ಅದೇನೇ ಅವಳ ಡ್ರೀಮ್ ಅಂತ ಸುಮ್ನೆ ಬಂದು ನಮ್ಮ ಹೀರೋ ಹತ್ರ ಸುಳ್ಳನ್ನ ಹೇಳ್ಬಿಡ್ತಾರೆ. ಇದರಿಂದ ನಮ್ಮ ಹೀರೋ ಟೀಚರ್ ಏನನ್ನ ಮಾಡ್ತಾರೆ ಅಂದ್ರೆ ಆ ಹುಡುಗಿ ಚೆನ್ನಾಗಿ ಓದ್ಬೇಕು, ಕ್ಯಾಲಿಫೋರ್ನಿಯಾಗೆ ಹೋಗ್ಬೇಕು ಅಂತ ಮತ್ತೆ ಅದೇ ಬೀಚ್ಗೆ ಕರ್ಕೊಂಡು ಬಂದು ಆ ಜಾಗದಲ್ಲಿ ಇಟ್ಟು ಯೂನಿ ಹತ್ರ ಇಲ್ಲಿ ನೋಡು ಯೂನಿ, ನನಗೆ ನಿನ್ನ ಮೇಲೆ ಇರ್ತಾ ಇರುವ ಫೀಲಿಂಗ್ಸ್ ಎಲ್ಲ ಟೆಂಪರರಿನೇ ಅನ್ಸುತ್ತೆ, ಇವಾಗ ನಾನು ನಿಧಾನಕ್ಕೆ ನಿನ್ನನ್ನು ಮರೆಯೋದಕ್ಕೆ ಶುರು ಮಾಡ್ಕೊಬಿಟ್ಟಿದ್ದೀನಿ, ಆದ್ರಿಂದ ನಾವು ಎಲ್ಲವನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ಬಿಡೋಣ ಅನ್ನೋ ತರ ಹೇಳ್ತಿರ್ತಾರೆ. ಇದನ್ನ ಕೇಳಿದ ತಕ್ಷಣ ನಮ್ಮ ಹುಡುಗಿ ಇವಾಗ್ಲೇನೆ ಏನೋ ಸ್ವಲ್ಪ ಚೇಂಜ್ ಆಗಿ ಬರ್ತಿದ್ಲು, ಆದ್ರೆ ಇವಾಗ ಹೀಗೆ ಅಂತ ಗೊತ್ತಾದ ಮೇಲೆ ಮತ್ತೆ ಸ್ಕರ್ಟ್ ಅನ್ನ ಹಿಡ್ಕೊಂಡು ಸೈಲೆಂಟ್ ಆಗಿ ಅಲ್ಲಿಂದ ನಡೆದು ಬರ್ತಾಳೆ. ಮತ್ತೆ ಹಳೆ ರೀತಿ ತುಂಬಾನೇ ಸಪ್ಪಿಗೆ ಲೋನ್ಲಿ ಆಗ್ಬಿಡ್ತಾಳೆ ಹುಡುಗಿ. ಸೊ ಇದನ್ನ ನೋಡುವ ಫ್ರೆಂಡ್ ನಮ್ಮ ಯೂನಿ ಹತ್ರ ಬಂದು ಅವಳ ಜೊತೆ ಮಾತಾಡಿ ಅವಳನ್ನ ನಾರ್ಮಲ್ ಮಾಡಿ ನೀನು ಅಬ್ರಾಡ್ ಹೋಗೋದಕ್ಕೆ ನೀನು ರೆಡಿ ಆಗು, ಆ ಎಕ್ಸಾಮ್ ಅಲ್ಲಿ ಮಾತ್ರ ಪಾಸ್ ಹೋಗೋ ಕೆಲಸವನ್ನ ಮಾತ್ರ ನೋಡು ಅಂತ ಹೇಳಿ ಎನ್ಕರೇಜ್ ಅನ್ನ ಮಾಡ್ತಾಳೆ. ಆವಾಗ ತುಂಬಾನೇ ಎಮೋಷನಲ್ ಆದ ನಮ್ಮ ಯೂನಿ ಅವಳ ಫ್ರೆಂಡ್ ಅನ್ನ ತಪ್ಕೊಂಡು ಫಸ್ಟ್ ಟೈಮ್ ಜೋರಾಗಿ ಅಳ್ತಾಳೆ. ಇದನ್ನು ನೋಡಿದ ಮ್ಯಾಟು ಸಿಕ್ಕಾಪಟ್ಟಿ ಟೆನ್ಷನ್ ಆಗಿ ಹೀರೋ ಟೀಚರ್ ಹತ್ರ ಹೋಗಿ ನೀನು ಯೂನಿಯನ್ನೇ ಅಳಿಸ್ಬಿಟ್ಟ ಅಂತ ಅವನ ಮುಖಕ್ಕೆ ಜೋರಾಗಿ ಒಂದು ಪಂಚನ ಮಾಡ್ತಾನೆ. ಇವಾಗ ಸ್ಕೂಲ್ ಕಂಪ್ಲೀಟ್ ಆಗ್ಬಿಟ್ಟಿರುತ್ತೆ. ನಮ್ಮ ಹೀರೋಯಿನ್ ಆ ಟೋಫಲ್ ಎಕ್ಸಾಮ್ ಅಲ್ಲಿ ಪಾಸ್ ಮಾಡಿ ಕ್ಯಾಲಿಫೋರ್ನಿಯಾಗೆ ಕೂಡ ಹೋಗ್ಬಿಟ್ಟಿರ್ತಾಳೆ ಹೈಯರ್ ಸ್ಟಡೀಸ್ ಅನ್ನ ಕಂಪ್ಲೀಟ್ ಮಾಡೋದಕ್ಕಾಗಿ. ಈ ಕಡೆ ನಮ್ಮ ಹೀರೋ ಟೀಚರ್ ಯಾವಾಗಿನ ರೀತಿನೂ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಹೀರೋ ಟೀಚರ್ ಇಂದಾನೆ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ನಮ್ಮ ಯೂನಿ ಕೈಯಲ್ಲಿ ಪಾಸ್ ಮಾಡೋದಕ್ಕೆ ಆಯ್ತು ಅನ್ನೋದನ್ನ ಅರ್ಥ ಮಾಡ್ಕೊಂಡ ಕಸಿನ್ ಟೀಚರ್ ಇವಾಗ ನಮ್ಮ ಹೀರೋ ಟೀಚರ್ ಹತ್ರ ಬಂದು ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳಿ ಹೋಗ್ತಾರೆ. ಈ ಕಡೆ ನಮ್ಮ ಹೀರೋಯಿನ್ ಇವಾಗ್ಲೇನೆ ಹೊರಗಡೆ ಪ್ರಪಂಚವನ್ನೇ ನೋಡೋದಕ್ಕೆ ಶುರು ಮಾಡ್ತಾಳೆ. ನಿಧಾನಕ್ಕೆ ಅವಳ ಎಮೋಷನ್ಸ್ ಅನ್ನೆಲ್ಲ ರಿಯಲ್ ಆಗಿ ಪಬ್ಲಿಕ್ ಅಲ್ಲಿ ತೋರ್ಸೋದಕ್ಕೆ ಶುರು ಮಾಡ್ತಾಳೆ. ಕಂಟ್ರೋಲ್ ಮಾಡ್ಕೊಳ್ಳದೆ ಹೊರಗಡೆ ತೋರ್ಸ್ಕೊತಿರ್ತಾಳೆ. ಹೀಗೆ ಟೈಮ್ ಕಳೆದೋಗುತ್ತೆ. ಒಂದು ದಿನ ಹೊರಗಡೆ ತುಂಬಾನೇ ಸ್ನೋ ಫಾಲ್ ಆಗ್ತಿರುತ್ತೆ. ಅವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಹೀರೋ ಟೀಚರ್ ಹೊರಗಡೆ ಬಂದು ನೋಡ್ಬೇಕಾದ್ರೆ ಹೊರಗಡೆ ನಮ್ಮ ಯೂನಿ ನಿಂತಿರ್ತಾಳೆ. ಸೊ ತಕ್ಷಣವೇ ಹೀರೋ ಅವನ ಕೈಯನ್ನು ಹಿಡಿದು ಅದೇ ಬೀಚ್ಗೆನೆ ಅವನನ್ನ ಎಳ್ಕೊಂಡು ಓಡಿ ಹೋಗ್ತಾಳೆ. ಆ ಜಾಗದಲ್ಲಿ ಅವಳು ತಗೊಂಡಿದ್ದ ಒಂದು ಫೋಟೋವನ್ನ ನಮ್ಮ ಹೀರೋ ಟೀಚರ್ಗೆ ತೋರಿಸ್ತಾಳೆ. ಅದು ಬೇರೆ ಏನೂ ಇಲ್ಲ, ಆ ಬ್ಲೂ ಸನ್ಸೆಟ್ ಏನೆ. ನಿಮ್ಮ ತಂದೆಯವರು ನೀನು ಖುಷಿಯಾಗಿರ್ಬೇಕು, ನೀನು ಸಂತೋಷವಾಗಿ ಇರ್ಬೇಕು ಅನ್ನೋದಕ್ಕಾಗಿನೇ ಆ ಕಥೆಗಳನ್ನೆಲ್ಲ ನಿನಗೆ ಹೇಳಿದ್ದಾರೆ. ಅದು ಮಾತ್ರ ಇಲ್ಲ, ಅವರು ಹೇಳಿದ್ದು ಎಲ್ಲವೂ ನಿಜಾನೇ, ನೀವೇನೆ ಅದನ್ನ ಸುಳ್ಳು ಅಂತ ಅನ್ಕೊಂಡಿದ್ದೀರಾ. ಮತ್ತೆ ನಾನು ಚೇಂಜ್ ಆಗ್ಬೇಕು ಅಂತ ತಾನೇ ನೀವು ನನ್ನ ಹತ್ರ ಬಂದು ಲವ್ ಮಾಡ್ತಿಲ್ಲ ಅಂತ ಸುಳ್ಳನ್ನ ಹೇಳಿದ್ದು. ಇನ್ನ ಸ್ವಲ್ಪ ದಿನದಲ್ಲಿ ನನ್ನ ಹೈಯರ್ ಸ್ಟಡೀಸ್ ಅನ್ನ ಕಂಪ್ಲೀಟ್ ಮಾಡ್ಕೋಬಿಟ್ಟು ನನ್ನನ್ನು ಟೋಟಲ್ ಆಗಿ ಚೇಂಜ್ ಮಾಡ್ಕೊಂಡು ನಂತರ ನಿಮ್ಮ ಹತ್ರ ನಾನು ಬರ್ತೀನಿ.
ಹೋಗ್ತೀನಿ ಅಂತ ಹೇಳಿ ಮತ್ತೆ ಅವಳ ಸ್ಕರ್ಟ್ ಅನ್ನ ಹಿಡ್ಕೋತಾಳೆ ನಮ್ಮ ಯೂನಿ. ಅದಕ್ಕೆ ಹೀರೋ ಟೀಚರು, ಬಾ ನಾವು ಇವಾಗ್ಲೇನೆ ಮದ್ವೆ ಆಗ್ಬಿಡೋಣ, ನಂತರ ನೀನು ಎಲ್ಲಿಗೆ ಬೇಕಾದ್ರೂ ಹೋಗು, ಯಾಕೆಂದ್ರೆ ನೀನು ಚೇಂಜ್ ಆದ್ರೂ ಚೇಂಜ್ ಆಗದೆ ಇದ್ರು ನಾನು ಲವ್ ಮಾಡಿದ್ದು ಈ ಯೂನಿಯನ್, ಈ ಇನ್ನೋಸೆಂಟ್ ಯೂನಿಯನ್, ನನ್ನ ಮುಂದೆ ಇವಾಗ ನಿಂತಿರುವ ಈ ಯೂನಿಯನ್ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ತುಂಬಾನೇ ಖುಷಿಯಾದ ಯೂನಿ ಯಾವಾಗಿನ ರೀತಿನೂ ಟೀಚರ್ ಅಂತ ಕರೀತಾಳೆ. ಇನ್ ಮುಂದೆ ಆ ರೀತಿ ಕರಿಬೇಡ, ನನ್ನ ಹೆಸರು ಉಸಿಕೋ ಅನ್ನೋದನ್ನ ಹೇಳಿ ಕರಿ ನನ್ನನ್ನ ಅಂತ ಇಂಗ್ಲಿಷ್ ಟೀಚರ್ ಹೇಳ್ತಾರೆ. ಆವಾಗ್ಲೇನೆ ನಮ್ಮ ಯೂನಿ ಕೂಡ ತುಂಬಾನೇ ಬಾಯಿ ಬಿಟ್ಟು ನಗಾಡಿ ಓಡಿ ಬಂದು ಹೀರೋವನ್ನ ತಪ್ಕೋತಾಳೆ. ಫೈನಲ್ ಆಗಿ ಹೀರೋ ಟೀಚರು ನಮ್ಮ ಯೂನಿಯನ್ನ ಅವರ ಸ್ಟೂಡೆಂಟ್ ಆಗಿ ನೋಡದೆ ಅವರ ಫಿಯಾನ್ಸಿ ಆಗಿ ನೋಡಿ ಕಿಸ್ ಅನ್ನ ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಈ ಮೂವಿಯಲ್ಲಿ ಹೀರೋ ಟೀಚರ್ಗೆ ಅವರ ಸ್ಟೂಡೆಂಟ್ ಮೇಲೆ ಲವ್ ಇದ್ರೂ ಕೂಡ ಅವಳ ಬೆಸ್ಟ್ ವರ್ಷನ್ ಅನ್ನ ಮಾತ್ರ ಹೊರಗಡೆ ತರಬೇಕು ಅಂತಾನೆ ಟ್ರೈ ಮಾಡಿರ್ತಾರೆ. ಆದ್ರಿಂದಾನೇ ಯೂನಿಗೆ ಕೂಡ ಅವನ ಮೇಲೆ ಲವ್ ಬಂದಿರುತ್ತೆ. ಸೊ ಈ ಮೂವಿ ಬಗ್ಗೆ ನಿಮಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.